ಮಾತನಾಡು, ನಾವು ಕೇಳುತ್ತೇವೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಹಲ್ಲೆಲೂಯಾ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ತಿರುಗಿಸಿಕೊಳ್ಳುವ ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ. ಮಾರ್ಕನ ಸುವಾರ್ತೆ 9ನೇ ಅಧ್ಯಾಯ. ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂಥ ಒಂದು ಅದ್ಭುತವಾದಂಥ ಒಂದು ವಾಕ್ಯವನ್ನ ಓದಿಕೊಳ್ಳುವ. ಮಾರ್ಕನ ಸುವಾರ್ತೆ 9:22-23 ವಚನವನ್ನು ಓದಿಕೊಳ್ಳುವ. ಓದಿಕೊಳ್ಳುವ. ಯೇಸು ಅವನ ತಂದೆಯನ್ನು, ಗಮನಿಸಿ, ಯೇಸು ಅವನ ತಂದೆಯನ್ನು ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ, ಇದು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕಂದಿನಲ್ಲಿಯೇ ಬಂದಿದೆ, ಚಿಕ್ಕಂದಿಲ್ಲಿಯೇ ಬಂದಿದೆ, ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು, ಆಗಾಗ್ಗೆ ಬೆಂಕಿಯಲ್ಲಿಯೂ ನೀರಿನಲ್ಲಿಯೂ ಕೆಡವಿತು. ನಿನ್ನ ಕೈಲಿ ಏನಾದರೂ ಆಗುವ ಹಾಗಿದ್ದರೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾಗಿದ್ದರೆ ನಮ್ಮ ಮೇಲೆ ಕರುಣವಿಟ್ಟು ನಮಗೆ ಸಹಾಯ ಮಾಡು ಅಂದನು. ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಹಾಗಿದ್ದರೆ ಅನ್ನುತ್ತೀಯೋ, ನಿನ್ನ ಕೈಯಲ್ಲಿ ಆಗುವುದಾಗಿದ್ದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಎಷ್ಟು ಜನ ಆಮೆನ್ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಐತೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾಗಿದ್ದರೆ ಎಂದು ಹೇಳುತ್ತೀಯೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವ್ಯಕ್ತಿ ಯೇಸು ಕ್ರಿಸ್ತನ ಬಳಿಯಲ್ಲಿ ತನ್ನ ಮಗನನ್ನು ಕರೆದುಕೊಂಡು ಬರ್ತಾ ಇದ್ದಾನೆ. ಅವನಿಗೆ ಒಂದು ಅಶುದ್ಧ ಆತ್ಮ ಹಿಡಿದಿದೆ. ಅನೇಕರು ಇವತ್ತು ಅವರು ಹಣ್ಣುಕೊಳ್ಳುವುದು ಏನಂತಂದ್ರೆ, ಅಶುದ್ಧ ಆತ್ಮ ಚಿಕ್ಕ ಮಕ್ಕಳಿಗೆಲ್ಲ ಹಿಡಿಯುವುದಿಲ್ಲ ಅಂತ ಹೇಳಿ. ನಿಮಗೆ ಗೊತ್ತುಂಟ, ತಾಯಿನ ಗರ್ಭದಲ್ಲಿಯೇ ದುರಾತ್ಮದಿಂದ ತುಂಬಲ್ಪಟ್ಟಿದಂಥ ವ್ಯಕ್ತಿಗಳಿಗೋಸ್ಕರ ನಾನು ಪ್ರೇಯರ್ ಮಾಡಿದ್ದೀನಿ. ನೀವು ಹೆಂಗೆ ತಾಯಿನ ಗರ್ಭದಲ್ಲಿ ಹೋಗಿ ನೋಡಿದ್ರ ಅಂತ? ಇಲ್ಲ. ಅವನು ಜನಿಸಿದ ದಿನದ ಮೊದಲಿನಿಂದ ಅಂತಹ ಹೋರಾಟಗಳು ಅವನ ಮೇಲೆ ಇದ್ದಿದ್ದಿಗೆ ಅವರ ಕುಟುಂಬದವರು ಸಾಕ್ಷಿ ಹೇಳ್ತಾರೆ. ಗಮನಿಸಿ, ಸ್ನಾನಿಕನಾದ ಯೋಹಾನನು ಎಲಿಸಬೆತ್ತನ ಗರ್ಭದಲ್ಲಿ ಇದ್ದಾಗ ಮರಿಯಲು ಎಲಿಸಬೆತ್ಗೆ ಶುಭವನ್ನ ಕೋರಿದಾಗ ದೇವರ ವಾಕ್ಯ ಹೇಳ್ತಾ ಐತೆ, ಗರ್ಭದಲ್ಲಿ ಇದ್ದಂತ ಮಗು ಪವಿತ್ರಾತ್ಮನಲ್ಲಿ ಹರ್ಷದಿಂದ ಕುಣಿದಾಡಿತು ಅಂತ ಹೇಳ್ತಾ ಇದೆ. ಹಲ್ಲೆಲೂಯಾ. Can you imagine? ಸ್ನಾನಿಕನಾದ ಯೋಹಾನನು ತಾಯಿನ ಗರ್ಭದಲ್ಲಿ he was dancing, ಹಂಗೆ ಹೇಳ್ತಾ ಇದೆ, ಕುಣಿದಾಡಿತು ಮಗು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಗರ್ಭದಲ್ಲಿ ಮಗು ಇರುವಾಗ ಆ ತಾಯಿ ಏನನ್ನ ಕೇಳುತ್ತಾಳೋ, ಏನನ್ನು ಮಾತಾಡ್ತಾಳೋ, ಯಾರ ಜೊತೆ ಪಳಗುತ್ತಾಳೋ, ಏನನ್ನ ಅವಳು ಕೇಳುತ್ತಾಳೋ, ಯಾವ ರೀತಿಗೆ ನಡ್ಕೊಳ್ತಾಳೋ, ಅಥವಾ ಏನನ್ನ ಕುಟೀತಾಳೋ, ಆಲ್ the consequences will fall upon the child which is in the womb of the mother. ಆ ತಾಯಿ ಏನನ್ನು ಕೇಳ್ತಾಳೋ, ತಾಯಿ ಏನು ಮಾತಾಡ್ತಾಳೋ, ತಾಯಿ ಯಾರ ಜೊತೆ ಪಳಗ್ತಾಳೋ, ಹೆಂಗೆ ನಡ್ಕೊಳ್ತಾಳೋ, ಪರಿಶುದ್ಧಲೋ ವ್ಯಭಿಚಾರಿಯೋ, ಆ ಎಲ್ಲ ವಿಧವಾದಂಥ ಪರಿಣಾಮ, ದ ಕಾನ್ಸಿಕ್ವೆನ್ಸಸ್, ಆ ಪರಿಣಾಮ ಗರ್ಭದಲ್ಲಿರುವಂಥ ಮಗುವಿನ ಮೇಲೆ ಬೀಳ್ತದೆ. ಯಾಕೆ ವಿಶ್ವಾಸಿನೇ ಮದುವೆ ಆಗ್ರಿ ಅಂತ ವಾಕ್ಯ ಹೇಳ್ತಾ ಇತ್ತಂತಂದ್ರೆ, ಅದು ಗರ್ಭದಲ್ಲಿಯೇ ಅಶುದ್ಧವಾದರೆ
ಆ ಮಗು ನಿನಗೆ ಆಶೀರ್ವಾದವಾದಂಥ ಮಗುವಾಗಿರುವುದಿಲ್ಲ ಅಂತ ಹೇಳಿ, ಅದು ಜನಿಸುವಾಗಲೇ ಯೆಹೋವನ ಸಂತತಿಯಾಗಿ ಜನಿಸಬೇಕನ್ನುವುದು ದೇವರ ಚಿತ್ತವಾಗಿದೆ. ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿಕೊಳ್ಳಿ, ಇವನು ಚಿಕ್ಕನಿಂದಲೇ, ಫ್ರಮ್ ದ ಚೈಲ್ಡ್ಹುಡ್, ಚಿಕ್ಕನಿಂದಲೇ, ಚಿಕ್ಕವನಾಗಿರುವಾಗಿಂದಲೇ, ಫ್ರಮ್ ದ ಚೈಲ್ಡ್ಹುಡ್ ಆ ಅಶುದ್ಧಾತ್ಮ ಅವನ್ನ ಪೀಡಿಸೈತೆ. ದೊಡ್ಡವರಿಗೆ ಮಾತ್ರ ಅಶುದ್ಧಾತ್ಮ ಬರುತ್ತೆ ಅಂತ ಅನ್ಕೋಬೇಡ್ರಿ, ಸಣ್ಣ ಮಕ್ಕಳ ಮೇಲೆ ಬರ್ತದೆ. ನಾನು ಪ್ರೇಯರ್ ಮಾಡಿದಾಗ ಚಿಕ್ಕ ಮಕ್ಕಳು ಇನ್ನೂ ಸ್ಕೂಲ್ಗೆ ಹಾಕಿರಲ್ಲ, ತಲೆಯಲ್ಲಿ ಕೆಟ್ಟ ದಡಾರಂದ ಬಿದ್ದು ಅರ್ಧ ಗಂಟೆ ಆದರೂ ಎದ್ದೇಳದೇ ಇದ್ದಂಥ ಮಕ್ಕಳು ನಾನು ಎಷ್ಟು ಜನ ಆ ರೀತಿಯಾಗಿ ನಾನು ನೋಡಿದ್ದೀನಿ. ಅನೇಕರಿಗೆ ಆತ್ಮಿಕವಾದಂಥ ಜ್ಞಾನ ಇಲ್ಲ. ಯಾಕೆ ಜ್ಞಾನ ಇಲ್ಲ? ಹುಡುಕದ್ರೆ ತಾನೇ ಜ್ಞಾನ ಬರುವುದಿಗೆ, ವಾಕ್ಯಕ್ಕೆ ಸಮಯ ಕೊಟ್ಟರೆ ತಾನೇ ಜ್ಞಾನ ಬರುವುದಿಗೆ, ಆತ್ಮಿಕ ಜೀವಿತಕ್ಕೆ ಸಮಯ ಕೊಟ್ಟರೆ ತಾನೇ ಜ್ಞಾನ ಬರುವುದಿಗೆ. ಅದಕ್ಕೆ ಸಮಯ ಕೊಡಲ್ಲ. ದೇವರ ವಾಕ್ಯ ಹೇಳ್ತಾ ಇತ್ತೆ, ಕರ್ತನ ಸಂಕಲ್ಪದಲ್ಲಿ ಇರುವವನು ಆತನ ಸಂಗಡ ಒಂದೇ ಆತ್ಮವಾಗಿರುತ್ತಾನಂತೆ. ಹಲ್ಲೆಲೂಯಾ. ವಾಟ್ ಡಸ್ ಮೀನ್ ದ ಕರ್ತನ ಸಂಕಲ್ಪದಲ್ಲಿ ಇರುವವನು ಅಂದ್ರೆ ಅದರ ಅರ್ಥ ಏನು? ರಾತ್ರಿ ಹಗಲು ದೇವರ ಆತ್ಮನ ವಶದಲ್ಲಿ ಇರುವವನು. ಅವನು ಕೆಲಸ ಮಾಡಬಹುದು, ವ್ಯಾಪಾರ ಮಾಡಬಹುದು, ಸೇವೆ ಮಾಡಬಹುದು, ಮದುವೆ ಮಾಡಿಕೊಳ್ಳಬಹುದು, ಕುಟುಂಬ ನಡೆಸಬಹುದು, ಅವನು ಆಟ ಆಡಬಹುದು, ಜನರ ಬಳಿಯಲ್ಲಿ ಮಾತಾಡಬಹುದು, ವಾಟ್ ಎವರ್. ಬಟ್ ಈ ಸ್ಟಿಲ್ ಇನ್ ದ ಪ್ರೆಸೆನ್ಸ್ ಆಫ್ ದ ಲಾರ್ಡ್ 24x365 ಡೇಸ್, 24 ಗಂಟೆ 365 ದಿವಸ ದೇವರ ಸಂಕಲ್ಪದಲ್ಲಿ ಇರುವವನು. ಬೈಬಲ್ ಹೇಳ್ತಾ ಐತೆ, ಅವನು ಕರ್ತನೊಂದಿಗೆ ಒಂದೇ ಆತ್ಮವಾಗಿರುವಾತನಾಗಿರುತ್ತಾನೆ. ಹಲ್ಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ನಾವು ಭಾನುವಾರ ಆರಾಧನೆಯಲ್ಲಿ ಮಾತ್ರ ಕರ್ತನ ಆತ್ಮನ ವಶವರಾಗಿವರಾಗಿಲ್ಲದೆ ನಾವು ಜೀವಿಸುವ ಎಲ್ಲ ಕಾಲದಲ್ಲಿಯೂ ದೇವರ ಆತ್ಮದಲ್ಲಿ ಜೀವಿಸುವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಿ, ಆಗ ಕರ್ತನ ಹೇಳ್ತಾ ಇದ್ದಾನೆ, ಇದು ಯಾವಾಗಿಂದ ಇವನಿಗಿದೆ ಅಂದರೆ ಇವನು ಚಿಕ್ಕವನಾಗಿದ್ದಾಗದಿಂದಲೇ ಇದು ಇವನನ್ನು ಪೀಡಿಸ್ತಾ ಇದೆ. ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ನೀನು ಏನಾದರೂ ಮಾಡು. ಯೇಸುವಿನ ಬಳಿಯಲ್ಲಿ ಪ್ರಾರ್ಥಿಸಿಕೊಳ್ಳುವುದಕ್ಕಾಗಿ, ಬಿಡುಗಡೆ ಹೊಂದುವುದಕ್ಕಾಗಿ ತನ್ನ ಮಗನನ್ನ ಕರೆದುಕೊಂಡು ಬಂದಿರುವಂಥ ವ್ಯಕ್ತಿಗಳು, ಒಂದು ವ್ಯಕ್ತಿ ಅವನ ಮನೋಭಾವನೆಯನ್ನ ಇಲ್ಲಿ ನೋಡ್ರಿ. ಗಮನಿಸಿಕೊಳ್ತಾ ಇದ್ದೀರಾ? ಗಮನಿಸಿಕೊಳ್ತಾ ಇದ್ದೀರಾ? ಹಲ್ಲೆಲೂಯಾ. ಗಮನಿಸಿ, ಇಲ್ಲಿ ಯೇಸುವಿನ ಬಳಿಯಲ್ಲಿ ಒಂದೇ ರೀತಿಯಾದ ಜನ ಬರಲಿಲ್ಲ. ಇಲ್ಲಿ ಒಬ್ಬ ನಿನ್ನ ಕೈಯಲ್ಲಿ ಏನಾದ್ರೂ ಆದ್ರೆ ಮಾಡು, ಇಲ್ಲಂದ್ರೆ ಬಿಡು ಸ್ವಾಮಿ ಹೋಗ್ತೀನಿ ಅನ್ನುವಂಥ ಪರಿಸ್ಥಿತಿಯಲ್ಲಿ ಬಂದವನೇ. ಆದ್ರೆ ಇನ್ನೊಂದು ಸ್ತ್ರೀ, ಕಾನಾನ್ಯ ಸ್ತ್ರೀ ಬರ್ತಿದ್ದಾಳೆ. ಅವಳ ಬಳಿಗೆ ಕರ್ತನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಏನೂ ಮಾಡಕ್ಕಾಗಲ್ಲ, ಮಕ್ಕಳ ರೊಟ್ಟಿಯನ್ನು ತೆಗೆದು ನಾಯಿಗಳಿಗೆ ಹಾಕುವುದು ಸರಿಯಲ್ಲ ಅಂದಾಗ ಅವಳು ಹೇಳ್ತಾ ಇದ್ದಾಳೆ, ರೊಟ್ಟಿ ಹಾಕಬೇಡ ಸ್ವಾಮಿ, ಮಕ್ಕಳು ತಿನ್ನುವಾಗ ಮೇಜೆಯಿಂದ ಬೀಳುವಂತ ಆ ರೊಟ್ಟಿ ತುಂಡುಗಳಿಗೆ ಈ ನಾಯಿ ಮರಿಗಳು ತವಕಿಸುತ್ತದಲ್ಲ, ಅದನ್ನು ನಮಗೆ ಹಾಕು ಅಂತ ಹೇಳಿದಾಗ ಆ ಕಾನಾನಿಯ ಸ್ತ್ರೀಗೆ ಒಂದು ದೊಡ್ಡ ಅದ್ಭುತ ನಡೆದಿರುವುದನ್ನ ಸತ್ಯವಾಕ್ಯದಲ್ಲಿ ನಾವು ಗಮನಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಬ್ಬಳು ಬರ್ತಾ ಇದ್ದಾಳೆ. ಅವಳು ಯೇಸು ಹತ್ರ ಬರಲೇ ಇಲ್ಲ, ಯೇಸು ಹತ್ರ ಬೇಡಲೇ ಇಲ್ಲ. ಅವಳು ಯೇಸುವಿನ ಹಿಂದೆಯಿಂದ ಬಂದು ಯೇಸುವಿನ ಉಡುಪನ ಮುಟ್ಟಿದ ಕೂಡಲೇ ಅವಳ 12 ವರ್ಷ ರಕ್ತ ಹರಿಯುವಂತ ರಕ್ತ ಕುಸುಮ ರೋಗವು ಕ್ಷಣ ಮಾತ್ರದಲ್ಲಿ ವಾಸಿಯಾಯಿತು. ಯಜಮಾನ ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ನಾವಿವತ್ತು ಒಂದೇ ಸಭೆಯಾಗಿ ಇಲ್ಲಿ ನಾವು ಕುಳಿತಿದ್ದೀವಿ, ಆದರೆ ಒಂದೇ ರೀತಿಯಲ್ಲಿ ಆಶೀರ್ವದಿಸಲ್ಪಡಲಿಲ್ಲ, ಒಂದೇ ರೀತಿಯಲ್ಲಿ ನಾವು ಬೆಳೆಯಲಿಲ್ಲ, ಒಂದೇ ರೀತಿಯಲ್ಲಿ ನಮ್ಮ ವಿಶ್ವಾಸಿಗಳ ಕುಟುಂಬಗಳು ಇಲ್ಲ. ಒಬ್ಬರಿಗೆ ಒಳ್ಳೆ ಆಶೀರ್ವಾದ, ಇನ್ನೊಬ್ಬರಿಗೆ ಸ್ವಲ್ಪ ಆಶೀರ್ವಾದ, ಇನ್ನೊಬ್ಬರಿಗೆ ದರಿದ್ರ. ಒಬ್ಬರು ಒಳ್ಳೆ ಆತ್ಮಿಕದಲ್ಲಿ ಬೆಳೀತಾ ಇದ್ದಾರೆ, ಇನ್ನೊಬ್ಬರಲ್ಲಿ ಆತ್ಮಿಕದಲ್ಲಿ ಹೋರಾಡ್ತಾ ಇದ್ದಾರೆ, ಇನ್ನೊಬ್ಬರು ಆತ್ಮಿಕ ಜೀವಿತದಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ. ಏನ್ ಕಾರಣ? ಅವರವರು ದೇವರ ಆಲಯದ ಒಳಗಡೆ ಬರುವಾಗ ಅವರವರಿಗೆ ಇರುವಂತ ಮನೋಭಾವನೆ ಎಂಥದೋ ಅದರ ಮೇಲೆ ಕರ್ತನ ತನ್ನ ಮಹಿಮೆಯನ್ನು ತೋರಿಸಿಕೊಡುವಾತನಾಗಿರುತ್ತಾನೆ. ಹಲ್ಲೆಲೂಯಾ. It is not about the church.
It is not about who is leading the worship. It is not about who is preaching, but who is listening, who is seated in this place. That's a great matter in this morning. ಇವತ್ತಿನ ಬೆಳಗ್ಗೆ ಯಾರು ಆರಾಧಿಸ್ತಾ ಇದ್ದಾರೆ, ಆರಾಧನೆ ನಡೆಸ್ತಾ ಇದ್ದಾರೆ ಎಂಬುದು ಮುಖ್ಯ ಅಲ್ಲ, ಯಾರು ಪ್ರಸಂಗ ಮಾಡ್ತಾ ಇದ್ದಾರೆ ಎಂಬುದು ಮುಖ್ಯ ಅಲ್ಲ. ಇದನ್ನ ಕೇಳುವುದಕ್ಕಾಗಿ, ಇದನ್ನು ಹೊಂದಿಕೊಳ್ಳುವುದಕ್ಕಾಗಿ ಬಂದು ಕುಳಿತಿರುವಂತ ನಿನ್ನ ಮನೋಭಾವನೆ ಅದು ಎಂತದಾಗಿದೆ ಎಂಬುದೇ ಬಹಳ 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 ಪ್ರಾಮುಖ್ಯವಾದಂತ ಒಂದು ವಿಷಯ. ಯಜಮಾನನು ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಕರ್ತನು ಕೇಳ್ತಾ ಇದ್ದಾನೆ, ಏನಾದರೂ ಆಗುತ್ತದೆ ಅಂತ ಕೇಳುತ್ತಿದೆಯೋ? ಹಲ್ಲೆಲೂಯಾ. ಒಬ್ಬಳು ಉಡುಪು ಮುಟ್ಟಿದ್ರೆ ಸಾಕು ಅಂತ ಬಂದಳು, ಮುಟ್ಟಿ ವಾಸಿ ಆದಳು. ಇನ್ನೊಬ್ಬಳು ಕೊಡಲ ಅಂತ ಅಂದ್ರೂ ಕೂಡ ಗೋಳಾಡಿ ಪಡ್ಕೊಂಡ್ರಳು. ಆದರೆ ಇನ್ನೊಬ್ಬ ಏನಾದ್ರೂ ಆದ್ರೆ ಮಾಡು. ಇವತ್ತು ಇಲ್ಲಿ ಕುಳಿತಿರುವಂತ ನೀನು ಎಂಥ ಮನೋಭಾವನೆಯೊಂದಿಗೆ ಆಲಯದಲ್ಲಿ ಕುಳಿತಿದ್ಯಾ? ನಾಳೆ ನಿನ್ನ ಜೀವನ ಹಾಗೆ ಬದಲಾಗುತ್ತದೆ. ಯು ವಿಲ್ ರಿಸೀವ್ ವಾಟ್ ಯು ಹ್ಯಾವ್. ಯು ವಿಲ್ ರಿಸೀವ್ ವಾಟ್ ಈಸ್ ಯುವರ್ ಹಾರ್ಟ್. ಯು ವಿಲ್ ರಿಸೀವ್ ವಾಟ್ ಈಸ್ ಯುವರ್ ಮೈಂಡ್ and what is your expectation, what is your belief. ನೀನು ದೇವರಲ್ಲಿ ಸನ್ನಿಧಿಯಲ್ಲಿ ಕುಳಿತಿರುವಾಗ ನಿನ್ನ ಮನಸ್ಸು ಹೇಗಿದೆ, ನಿನ್ನ ನಂಬಿಕೆ ಹೇಗಿದೆ, ನಿನ್ನ ವಿಶ್ವಾಸ ಹೇಗಿದೆ, ನಿನ್ನ ಪ್ರಾರ್ಥನೆ ಹೇಗಿದೆ, ನಿನ್ನ ತಾಳ್ಮೆ ಹೇಗಿದೆ, ನಿನ್ನ ತಗ್ಗಿಸುವಿಕೆ ಹೇಗಿದೆ, ನಿನ್ನ ಪರಿಶುದ್ಧತೆ ಹೇಗಿದೆ, ದೇವರ ಪ್ರಸನ್ನತೆಗೋಸ್ಕರವಾಗಿ ನಿನ್ನ ಹೃದಯದ ಬಯಕೆ ಎಷ್ಟು ಮಾತ್ರದಲ್ಲಿ ಇದೆ, ಅದನ್ನ ನೋಡಿ ಕರ್ತ ನಿನ್ನನ್ನು ಆಶೀರ್ವದಿಸುವಾತನಾಗಿರುತ್ತಾನೆ. ಯಜಮಾನನು ಹೇಳ್ತಾ ಇದ್ದೀರಿ? ಹಲ್ಲೆಲೂಯಾ. ಇದನ್ನು ಹೇಳುವಾಗ ಶೇಷರತ್ನವರು ಹೇಳಿದ ಒಂದು ಸಾಕ್ಷಿ ನನ್ನ ಜ್ಞಾಪಕಕ್ಕೆ ಬರುತ್ತಾ ಇತ್ತು. ಶೇಷರತ್ನವರು ಒಂದು ದಿನ ಆಂಧ್ರದಲ್ಲಿ ಒಂದು ಕಡೆ ಸೇವೆ ಮಾಡಕ್ಕೆ ಹೋಗಿದಾಗ ಕೂಟ ಮುಗಿದು, ಉಪವಾಸ ಕೂಟ ಮುಗಿದೋಯಿತು. ಕೂಟ ಮುಗಿದ ಮೇಲೆ ಜನರು 1000 ಗಟ್ಟಲೆ ಜನ ಇದ್ದಾರೆ. ಎಲ್ಲರೂ ಲೈನ್ ಆಗಿ ಊಟಕ್ಕೆ ಪಂಕ್ತಿಯಲ್ಲಿ ಕುಳಿತುಕೊಂಡಿರುವ ತರ ಎಲ್ಲರನ್ನ ಲೈನ್ ಆಗಿ ಸಾರಿ ಸಾರಿಯಾಗಿ ಕುಳ್ಳಿರಿಸಿದ್ರಂತ. ಅವಾಗ ಶೇಷರತ್ನವರು ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದ್ಭುತಗಳು ನಡೀತಾ ಐತೆ, ದೆವ್ವಗಳು ಓಡ್ತಾ ಐತೆ, ಸ್ವಸ್ಥತೆ ನಡೀತಾ ಐತೆ. ಅವರು ಸ್ವಸ್ಥತೆ ಹೊಂದಿ 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 ಹೋಗ್ತಾ ಇದ್ದಾರೆ. ಅವಾಗ ಅಲ್ಲಿ ಒಂದು ವ್ಯಕ್ತಿ ಕುಳಿತಿದ್ದನಂತೆ. ಅವನು ಮೊದಲನೇ ಸಾರಿ ಕುಳಿತಿದ್ದ. ಅವನಿಗೆ ಶೇಷರತ್ನವರು ಯಾರ ಹತ್ರನೂ ಪ್ರಾರ್ಥನೆಗೆ ನಿನಗೇನು ಪ್ರೇಯರ್ ಮಾಡಬೇಕು ಅಂತ ಕೇಳಲ್ಲ. ಅವರು ಯೇಸುವಿನ ನಾಮದಲ್ಲಿ ಕರ್ತನ ಪವಿತ್ರಾತ್ಮನು ಅವರಿಗೆ ಹೇಗೆ ಪ್ರೇರೇಪಿಸಾನೋ ಹಾಗೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಜನರು ಸ್ವಲ್ಪ ಅದನ್ನು ಕಲಿಬೇಕು. ಆಮೇಲೆ ಹಿಂದಗಡೆ 100 ಜನ ನಿಂತಿದ್ರು ಮುಂದೆ ನಿಂತ್ಕೊಂಡು ಸೇವಕರ ಕತೆ ಹೇಳ್ತಾನೆ ಇರ್ತಾರೆ. ಆರಾಧನೆ ಮುಗಿದ ಮೇಲೆ ಸ್ವಲ್ಪ ವೆಯ್ಟ್ ಮಾಡಿ ಮಾತಾಡೋಣ ಅನ್ನುವುದಿಲ್ಲ. ಹಿಂದೆ ಇಷ್ಟು ಜನ ನಿಂತಿದ್ರು, ಮಕ್ಕಳಿಟ್ಕೊಂಡಿರು, ವಯಸ್ಸಾದವ್ರು ನಿಂತಿದ್ದರು, ಅಯ್ಯವನವರೇ. ಇದೆಲ್ಲ ಬದಲಾಗಬೇಕು. ಪ್ರೀತಿ ಇಲ್ಲದಂಥ ಕಠಿಣವಾದ ಹೃದಯಗಳು ಪ್ರೀತಿ ಉಳ್ಳಂಥ ಹೃದಯಗಳಾಗಿ ಬದಲಾಗಬೇಕು. ಯಜಮಾನನು ಹೇಳಿದ, ಸ್ವಾರ್ಥ ಬುದ್ಧಿ ತುಂಬ ಜನರ ಒಳಗೆ ಇದೆ. ಹಿಂದೆ ಇಷ್ಟು ಜನ ನಿಂತಿದ್ದಾರೆ ಅನ್ನುವಂಥ ಅರಿವೇ ಇರಲ್ಲ, ಆಲೋಚನೆ ಇರಲ್ಲ. ಆಮೇಲೆ ಬೈಪಾಸ್ ಮಾಡಿ ಬರುವುದು, ಯಾಕಂದ್ರೆ ಅಯ್ಯನವರಿಗೆ ಬಹಳ ಹತ್ತಿರವಾದವರಂತೆ. ಇದು ಒಂದು ಪಿಶಾಸು. ಈ ಜನ ಇರುವಾಗ ನಾವು ಬೈಪಾಸ್ ಮಾಡ್ಕೊಂಡು ಹೋಗಬಾರ್ದಲ್ಲಿ, ಮಾತಾಡಬಾರದು, ಒಳ್ಳೆಯದಲ್ಲ. ಈ ಜನ ಇಲ್ಲಿ ವೆಯ್ಟ್ ಮಾಡ್ತಿರುವಾಗ ನಾವು ಸೈಡ್ ಓಡ್ಕೊಂಡು ಹೋಗಿ ಮಾತಾಡ್ಕೊಂಡು ಹೋದ್ರೆ ಸಾಕ್ಷಿ ಇರಲ್ವಲ್ಲ. ಅದೆಲ್ಲ ಬೈಬಲ್ ಇದ್ರೆ ತನ್ನ ಮನಸ್ಸಲ್ಲಿ. ಬೈಬಲೇ ಇಲ್ಲ, ಸ್ವಾರ್ಥನೇ ಇರುವುದು ಮನೆಗೆ ಅನೇಕರ ಒಳಗಡೆ. ಇದೆಲ್ಲ ಬದಲಾಯಿಸಬೇಕು. ಪಾಸ್ಟರ್ ಮೆಸೇಜ್ ಜೊತೆಗೆ ಸ್ವಲ್ಪ ಹಾಕ್ಬೇಕಾದ್ರೆ ಹಾಕ್ಬಿಟ್ರ ಹಾಕ್ಲೇಬೇಕಲ್ಲ. ಹಲ್ಲೆಲೂಯಾ. ಆಮೇಲೆ ಒಂದು ವಿಷಯ ಮಾತ್ರ ಚೆನ್ನಾಗಿ ತಿಳಿದುಕೋಬೇಕು. 15 ವರ್ಷ ವಿಶ್ವಾಸಿಯೋ 15 ದಿನದ ವಿಶ್ವಾಸಿಯೋ, ಈ ಸಭೆಯ ಒಳಗಡೆ ಎಲ್ಲರಿಗೂ ಒಂದೇ ರೀತಿಯಾದ ಮರ್ಯಾದೆ, ಒಂದೇ ರೀತಿಯಾದ ಗೌರವ, ಒಂದೇ ರೀತಿಯಾದಂಥ ಬೆಲೆ. ಹಲ್ಲೆಲೂಯಾ. ಆಮೇಲೆ ನೀವು 1,00,000 ಕಾಣಿ ಕೊಟ್ರು ಅಷ್ಟೇ, 10 ರೂಪಾಯಿ ಕಾಣಿ ಕೊಟ್ರು ಅಷ್ಟೇ. ನೀನು 20 ವರ್ಷ ವಿಶ್ವಾಸಿ ಆದರೂ ಅಷ್ಟೇ, 20 ದಿನದ ವಿಶ್ವಾಸಿ ಆದರೂ ಅಷ್ಟೇನೆ. ಆಲಯದ ಒಳಗಿಂದ ಗೇಟ್ ತನಕ ಇದೇ ರೂಲ್.
ಎಲ್ಲರಿಗೂ ಒಂದೇನೆ. ಯಾರಾದ್ರೂ ಒಬ್ರು ನಾವು ಹಳೇ ವಿಶ್ವಾಸಿ ಅಂತ ಹೇಳಿ ದೌರ್ಜನ್ಯ ಮಾಡಿದ್ರೆ ಅವ್ರನ್ನ ಇಮ್ಮಿಡಿಯೇಟ್ ಆಗಿ ನಮ್ಮ ಹತ್ರ ಕರ್ಕೊಂಬನ್ನಿ. ಅವರು ನಮ್ಮಿಂದ ಬಂದವರಲ್ಲ, ದೆವ್ವಗಳಿಂದ ಬಂದವರು. ಧೈರ್ಯವಾಗಿ ಅವರಿಗೆ ಮಾತಾಡಿ. ನೀವು 20 ವರ್ಷ ಬಂದಿದ್ದೀರಾ, 50 ವರ್ಷದ ಹಿಂದೆ ಬಂದಿದ್ದೀರೋ, ಇಲ್ಲಾಂದ್ರೆ ಇಲ್ಲೇ ಹುಟ್ಟಿದ್ದೀರೋ, ಅವೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು ದೇವರ ಮಕ್ಕಳು, ನಾವು ದೇವರ ಮಕ್ಕಳು. ಇಲ್ಲಿ ಎಲ್ಲರಿಗೂ ಸಮಬಾಳ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಯಾರಾದ್ರೂ ಏನಾದ್ರೂ ಸ್ವಲ್ಪ ದೌರ್ಜನ್ಯ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಮ ಹತ್ರ ತಿಳಿಸಿರಿ. ಅವ್ರನ್ನ ಮಧ್ಯ ಸಭೆಯಲ್ಲಿ ನಿಲ್ಲಿಸಿ ಮಾತಾಡ್ತೀನಿ, ಆರಾಧನೆಯಲ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಆಶೀರ್ವಾದ ಬರುವಾಗ ಅದಕ್ಕೆ ಯೋಗ್ಯಲಾಗಿ ನೀನಿರಬೇಕು. ಆಮೇಲೆ ಹಲ್ಲೆಲೂಯ. ನಾವು ರೆಗ್ಯುಲರ್ ಆಗಿ ಬಂದು ಕಾರ್ ನಿಲ್ಲಿಸುವ ಜಾಗದಲ್ಲಿ ನೀವು ಯಾಕೆ ಶೇಷರತ್ನ ನಿಮಗೆ ಪತ್ರ ಬರ್ಕೊಟ್ಟವ್ರು? ಯಾರ್ರೀ ಅವರು? ನಾವು ಬೈಕ್ ನಿಲ್ಲಿಸುವ ಜಾಗ ಬರ್ಕೊಟ್ಟವ್ರ ದುಷ್ಕರ್ಮಿಗಳು. ಇದೆಲ್ಲ ನೋಡ್ರಿ, ಅದು ಯಾರಾಗಿದ್ದರೂ ಸರಿ ಅಷ್ಟೇ. ಇದು ಯೆಹೋವನ ಆಲಯ, ಕರ್ತನ ಆಲಯ, ಆತನ ಹೆಸರು ಧರಿಸಲ್ಪಟ್ಟಿರುವಂಥ ಸ್ಥಳ. ಇಲ್ಲಿ ಎಲ್ಲರಿಗೂ ಸಮಬಾಳು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯ, ಹಲ್ಲೆಲೂಯ, ಆಮೇನ್. ಪರ್ಮನೆಂಟ್ ಸೀಟ್ ಇಲ್ಲ. ನೀಲಕ್ಕ, ಬಿನೋನ ಇವ್ರ ಲೈನ್ ಅಲ್ಲ. ಫಸ್ಟ್ ಬಂದ್ರೆ ಮಾತ್ರನೇ ಇಲ್ಲಿ ಜಾಗ. ಇಲ್ದಿದ್ರೆ ಮುಂದೆ ಬಂದು ಕೂತ್ಕೊಳ್ಳಿ, ಬಂದು ಕೂತ್ಕೊಂಬಿಡಿ ಲೈನ್ ಆಗಿ. ನೋ ಪ್ಲೇಸ್ ಹಿಯರ್. ಹಲ್ಲೆಲೂಯ. ಯಾರಿಗಾದ್ರೂ ಅಷ್ಟೇನೆ, ಇದು ನಮ್ದು ಜಾಗ ಅಂತ ಯಾರಿಗೂ ಶೇಷರ ಹಕ್ಕುಪತ್ರ ಬರ್ಕೊಳ್ಳಿ. ನಮಗೆ ಕೊಡ್ಲಿಲ್ಲ, ನಿಮಗೆ ಅಲ್ಲಿ ಕೊಟ್ಬಿಡ್ತಾರೆ. ಹಲ್ಲೆಲೂಯ. ಸಭೆಯಾಗಿರ್ಬೇಕು, ಕಳ್ಳರ ಗವಿಯಾಗಿರಬಾರದು. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಸಭೆಯಲ್ಲಿ ದೇವರ ಆಶೀರ್ವಾದವನ್ನು ಹೊಂದುವವನಾಗಿರಬೇಕು, ದೇವರಿಂದ ತಿರಸ್ಕರಿಸಲ್ಪಟ್ಟವನಾಗಬಾರದು. ಜನ ಆಮೇಲೆ ಹೇಳ್ತಾ ಇದ್ದೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲೂ ಅಷ್ಟೇ, ಊಟ ಬಡಿಸೋ ಸ್ಥಳದಲ್ಲಿ ಅಷ್ಟೇ, ಬಾತ್ರೂಮ್ ಹೋಗಲ್ಲಷ್ಟೇ. ಆಮೇನ್. ಸೊ ಶೇಷರತ್ನವರು ಪ್ರಾರ್ಥನೆ ಮಾಡ್ತಾ ಬರ್ತಾವ್ರೆ. ಒಂದು ಸಾರಿ ಆಯ್ತು, ಅವನಿಗೆ ಅದ್ಭುತ ಆಗಿಲ್ಲ. ಮತ್ತೆ ಎರಡನೇ ಸಲ ಅಲ್ಲೇ ಕೂತವನು, ಎದ್ದು ಹೋಗಿಲ್ಲ. ಶೇಷರತ್ನ 2ನೇ ಸಾರಿ ತಲೆಯಲ್ಲಿ ಕೈ ಇಟ್ಟರು, ಅವನಿಗೆ ಅದ್ಭುತ ನಡೆದಿಲ್ಲ. 3ನೇ ಸಾರಿ ಹಂಗೆ ಕೂತ್ಕೊಂಡ್ಬಿಟ್ಟ. 3ನೇ ಸಾರಿ ಶೇಷರತ್ನ ತಲೆ ಕೈ ಇಟ್ಬಿಟ್ಟು ಹೋಗ್ತಾವ್ರೆ, ಅದ್ಭುತ ಅವನಿಗೆ ನಡೆದಿಲ್ಲ. ಅವನು ಇಮ್ಮಿಡಿಯೇಟ್ ಆಗಿ ನಿಂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟ. ಶೇಷರತ್ನ ನಿಂತ್ಕೊಂಡು ಏನಪ್ಪ ಅಂದಾಗ, ನಿನ್ನನೇನೋ ದೊಡ್ಡ ಸೇವಕಿ ಅಂದ್ರು, ದೊಡ್ಡ ಪ್ರವಾದಿ ಅಂತ ಜನ ಹೇಳಿದ್ರು. ನಾವೇನೋ ನಂಬ್ಕೊಂಡು ಇಲ್ಲಿ ಬಂದ್ರೆ ನೀನು 3 ಸಾರಿ ನನ್ನ ತಲೆ ಉಜ್ಕೊಂಡು ಹೋಗಿದ್ಯಾ, ನನಗೆ ಏನು ನಡೆದಿಲ್ಲ. ನೀನೇನಮ್ಮ ಸೇವಕರು, ನೀನೆಂಥ ಸೇವಕಿ ನೀನು, ನನಗೆ ಅದ್ಭುತ ನಡೆದಿಲ್ಲ. ನೀನು ಕಿಡ್ನಿ ಚಟ್ನಿ ಆದ್ರೆ ಅದಕ್ಕೆ ನಾವೇ ಕಾರಣ. ನೀನು ಕಿಡ್ನಿ ಚಟ್ನಿ ಆದ್ರೆ ಅದಕ್ಕೆ ನಾವು ಕಾರಣನಾ? ಗಮನಿಸ್ರಿ, ನೀನೆಂಥ ಸೇವಕ. ಶೇಷರತ್ನ ಹೇಳಿದ್ರಂತೆ, ನೋಡಪ್ಪ, 100 ಜನ ಆಶೀರ್ವಾದ ಹೊಂದಿ, ಅದ್ಭುತ ಹೊಂದಿ, ಸ್ವಸ್ಥತೆ ಹೊಂದಿ ನೋಡಿ ಅಲ್ಲಿ ಫ್ಯಾಮಿಲಿಯಲ್ಲಿ ಸಂತೋಷವಾಗಿ ಸಾಕ್ಷಿಯಾಗಿ ಕುಣಿದಾಡ್ತಾ ಇದ್ದಾರೆ. 3 ಸಾರಿ ನಿನಗೆ ಪ್ರೇಯರ್ ಮಾಡಿದ್ರು ನಿನಗೆ ಅದ್ಭುತ ಆಗಿಲ್ಲ ಅಂತಂದ್ರೆ ನನ್ನ ಮೇಲೆ ಕೊರತೆ ಇಲ್ಲ, ದೇವರ ಮೇಲೆ ಕೊರತೆ ಇಲ್ಲ, ನೀನು ಸರಿ ಇಲ್ಲ. ನಿನ್ನ ಹತ್ರ ಏನೋ ಪಾಪ ಇದೆ, ಆ ಪಾಪವನ್ನು ನೀನು ಅರಿಕೆ ಮಾಡು, ಅವಾಗ ದೇವರು ನಿನಗೆ ಸ್ವಸ್ಥತೆ ಕೊಡ್ತಾರೆ ಅಂದಾಗ ಅವನು ಹೇಳಿದನಂತೆ, ಹೇ, ನಾನು ಪಾಪಿಯ, ನಾನು ಹುಟ್ಟಿದಾಗಿಂದ ಯಾವ ಪಾಪ ನಾನು ಮಾಡಿದವನಲ್ಲ ಅಂತಂದ್ರ. ಹುಟ್ಟಿದಾಗಿಂದ ನಾನು ಯಾವ ಪಾಪ ಮಾಡಿಲ್ಲ ಅಂದ್ರಂತ. ಆವಾಗ ಶೇಷರತ್ನವರು, ಹುಟ್ಟಿದಾಗಿಂದ ಯಾವ ಪಾಪ ಮಾಡದಂತ ಅಂತ ಪರಿಶುದ್ಧವಾದ ವ್ಯಕ್ತಿನ ನೀನು? ಹೌದೌದು, ನಾನು ಯಾವ ಪಾಪ ಮಾಡಿಲ್ಲ ಅಂದ. ಅವಾಗ ಶೇಷರತ್ನ, ಹೌದ್ರಾ, ಆಯ್ತು, ಎಲ್ಲ ವಾಲಂಟಿಯರ್ಸ್ ಅಲ್ಲಿ ಬನ್ನಿ, ಇವನಿಗೋಸ್ಕರ ಪ್ರೇಯರ್ ಮಾಡೋಣ, ಇವನು ಯಾರಂತ ಇವತ್ತು ತಿಳ್ಕೊಂಬಿಡೋಣ ಅಂತ ಹೇಳಿ ಅಲ್ಲಿ ಮೊಣಕಲ್ ಹಾಕಿ ಶೇಷರತ್ನ ಪ್ರಾರ್ಥನೆ ಮಾಡಿ ಎದ್ದ ಮೇಲೆ, ಎಲೇ ಪಾಪಿ ಅಂದ್ರಂತೆ. ಏನಂದ್ರಂತ? ಏನು ಸುಮ್ಮನೆ ಪಾಪಿ ಅಲ್ಲ, ಎಲೇ ಪಾಪಿ ಅಂದ್ರಂತ. ಅವನು, ಯಾರನ್ನ ಪಾಪಿ ಅಂದ, ನಾನೇನು ಪಾಪ ಮಾಡಿದ? ಅಮ್ಮ ಹೇಳಿದ್ರಂತೆ, ನೋಡು, ನೀನು ಏನೂ ಪಾಪ ಮಾಡಿಲ್ಲ ಅಂತ ಹೇಳಿದ್ಯಲ್ಲೋ, ನೀನು ಎಂಥವನು ಗೊತ್ತಾ? ನಿನಗೆ ಒಳ್ಳೆ ಹೆಂಡತಿ, ನೀನು ಹೆಂಡತಿ ಯಾರು? ಒಳ್ಳೆ ಹೆಂಡತಿ. ಆದರೆ ನೀನೇನು ಮಾಡಿದೆ? ಕುಡಿದು
ಅವಳನ್ನ ಚೆನ್ನಾಗಿ ಬಡಿದು ಒಡೆದು ಅವಳಿಗೆ ಹಿಂಸೆ ಕೊಟ್ಟು ಮನೆ ಬಿಟ್ಟು ಅವಳನ್ನ ಓಡಿಸ್ಬಿಟ್ಟು ಇನ್ನೊಬ್ಬಳನ್ನ ಮದುವೆ ಮಾಡಿಕೊಂಡೆ. ಅವಳು ತುಂಬ ಒಳ್ಳೆಯವಳೆ. ನೀನು ಅವಳನ್ನು ಚೆನ್ನಾಗಿ ಒಡೆದು ಬಡದು, ಕೆಲವರು ಅನ್ಕೊಳ್ತಾರೆ ಏನು ನಮ್ಮ ಸ್ಟೋರಿಲ್ಲ ಬರ್ತೈತೆ ಅಂತ. ನೀನು ಅವಳಿಗೆ ಚೆನ್ನಾಗಿ ಹೊಡೆದು ಅವಳಿಗೆ ಚೆನ್ನಾಗಿ ಬಡದು ಹಿಂಸೆ ಕೊಟ್ಟು ನೀನು ಅವಳನ್ನ ಓಡಿಸ್ಬಿಟ್ಟೆ, ಅವಳು ಓಡೋದಳು. ಆದರೆ ಇವಾಗ ನಿನ್ನ ಪಕ್ಕದಲ್ಲಿ ನಿಂತವಳ ಇವಳು ನಿನ್ನ ಹೆಂಡತಿ, ಇವಳು ನಿನಗೆ 3ನೇದು, ನೀನು ಅವಳಿಗೆ 4ನೇದು. ಅರ್ಥ ಆಗಿಲ್ಲ, ಗಮನ ಚೆದರಿದ್ರು ಅರ್ಥ ಆಗಲ್ಲ ಅನಿಸತಿ ಅಲ್ಲ. ನೀನು ಅವಳಿಗೆ, ಅವಳು ನಿನಗೆ 3ನೇದು, ನೀನು ಅವಳಿಗೆ ಏನೋ ಶಬ್ದ ಕೇಳ್ತಾ ಇದ್ದೆ, ನಮ್ಮ ಕತ್ತಲೆ ಹೇಳ್ಬೇಡ್ರ ಭಾಷಾ ಅಂತ. ಇಷ್ಟು ದುಷ್ಟ ಪಾಪ ಮಾಡಿ ಇದೆಲ್ಲ ಮಾಡಿದ ಮೇಲೇನು ಒಳ್ಳೆಯವನ ತರ ಶೊಕ್ಕ ಹಾಕೊಂಡು ತಿರುಗಾಡ್ತಾ ಇಲ್ಲ ಪಡುಬಾಪಿ, ನೀನು ಎಷ್ಟು ಧೈರ್ಯ ಅಹಂಕಾರ ಇರಬೇಕು ನಿನಗೆ ಅಂತ ಹೇಳಿ ಶೇಷರತ್ನ ಕೇಳಿದಾಗ ಅವನು ಹೋ ಅಂತ ಕಿರ್ಚಿಕೊಂಡು ಹತ್ತನಂತೆ. ನನ್ನ ಪಾಪವನ್ನ ಮರೆ ಮಾಡಕ್ಕಾಗಲ್ಲ. ಕರೆಕ್ಟ್. ನನ್ನ ಪಾಪಗಳು ಮನುಷ್ಯನ ಮುಂದೆ ಮರೆಯಾಗಿದ್ದರು, ದೇವರ ಮುಂದೆ ಬಹಿರಂಗವಾಗಿದೆ. ಅದು ದೇವರ ಮುಂದೆ ಬಹಿರಂಗವಾಗಿದೆ. ನೋ ಮ್ಯಾನ್ ಕ್ಯಾನ್ ಹೈಡ್ ಹಿಮ್ಸೆಲ್ಫ್ ಬಿಫೋರ್ ಗಾಡ್. ಯಾವ ಮನುಷ್ಯನು ತನ್ನನ್ನು ದೇವರ ಮುಂದೆ ಮರೆ ಮಾಡಕ್ಕಾಗಲ್ಲ. ಎವ್ರಿಥಿಂಗ್ ಇಸ್ ಲೈಕ್ ಅನ್ ಓಪನ್ ಬುಕ್ ಬಿಫೋರ್ ಹಿಮ್. ಆತನ ಮುಂದೆ ಸಮಸ್ತವು ಬೆತ್ತಲೆ ಆಗಿದೆ. ಹಾಲೆಲೂಯ. ನಿಮಗೆಲ್ಲರೂ ಕೂಡ ಚೆನ್ನಾಗಿ ಗೊತ್ತು, ಆದಿ ಕಾಂಡದಲ್ಲಿ ಏದೆನ್ ತೋಟದಲ್ಲಿ ಆದಾಮ್ ಅವಳಿಗೆ ದೇವರು ಮಹಿಮೆಯನ್ನ ವಸ್ತ್ರವಾಗಿ ಧರಿಸಿದನು. ಹೌದಾ ಇಲ್ವಾ? ಮಹಿಮೆಯನ್ನ ವಸ್ತ್ರವಾಗಿ ಧರಿಸಿದನು. ಆ ಮಹಿಮೆ ವಸ್ತ್ರವಾಗಿದ್ದ ಕಾರಣನೇ ಅವರ ಹಣ್ಣು ತಿನ್ನುವ ತನಕ ಅವರು ಬೆತ್ತಲೆ ಅಂತ ಅವ್ರಿಗೆ ಅನಿಸಲಿಲ್ಲ. ಅನ್ನ ತಿಂದ ಮೇಲೆ ದೇವರ ಮಹಿಮೆ ಅವರ ಬಿಟ್ಟು ಹೊಂಟೋದ ಮೇಲೆ ನಾನು ಬೆತ್ತಲೆ ಆಗಿದ್ದೀವಿ ಅಂತ ಅವ್ರಿಗೆ ಅನಿಸಿತು. ಆದರೆ ಅವರಿಗೆ ನಾವು ಬೆತ್ತಲೆಯಾಗಿದ್ದೀವಿ ಎಂಬುದಾಗಿ ಅವರಿಗೆ ಅನ್ನಿಸುವುದಕ್ಕೆ ಮೊದಲಾಗಿಯೇ ದೇವರ ವಾಕ್ಯ ಹೇಳ್ತಾ ಇರ್ತದೆ, ಅವರಿಬ್ಬರು ಬೆತ್ತಲೆಯಾಗಿದ್ದರು. ಅದರ ಅರ್ಥ ಏನಂತಂದ್ರೆ, ಅವರು ಮಹಿಮೆಯನ್ನು ಧರಿಸಿಕೊಂಡು ನಾನು ಮಹಿಮೆ ಧರಿಸಿಕೊಂಡಿದ್ದೀನಿ ಅಂತ ಅವರು ಅನ್ನುಕೊಂಡಿದ್ದ ಕಾಲದಲ್ಲಿಯೂ ಕೂಡ ದೇವರ ಮುಂದೆ ಅವರು ಬೆತ್ತಲೆಯಾಗಿದ್ದಾರೆ. ಕ್ಯಾನ್ ಇಮ್ಯಾಜಿನ್ ದಿಸ್? ಇದು ನಿಮಗೆ ಅರ್ಥ ಆಗ್ತಾ ಆಯ್ತಾ? ಇದರ ಮಹಿಮೆ ನಿಮ್ಗೆ ಗೊತ್ತಾಗ್ತಾ ಆಯ್ತಾ? ದೇವರ ಮುಂದೆ ನಾವು ಎಂಥ ವಸ್ತ್ರ ಹಾಕಿಕೊಂಡಿದ್ದರು, ಎಂಥ ಐಶ್ವರ್ಯದಲ್ಲಿ ಇದ್ದರು, ಎಂಥ ವಿಧವಾದ ಮರೆ ಮಾಡಿಕೊಂಡರು. We will be open book before Christ, before God. ದೇವರ ಮುಂದೆ ನಾವು ಬಹಿರಂಗವಾಗಿರುತ್ತೇವೆ. ಆತನ ಕಣ್ಣುಗಳು ನಮ್ಮ ಕೀಲು ಮಜ್ಜೆಗಳನ್ನು ತೂರಿಕೊಂಡು ಶೋಧಿಸುವಂತದ್ದಾಗಿರುತ್ತದೆ. ನೀನು ಇವತ್ತು ಹಿಂಗಿದಿ, ನಿನ್ನ 10 ವರ್ಷ ಆದಮೇಲೆ ನೀನು ಏನಾಗುತ್ತಿ, ಹೆಂಗೆ ಯೋಚಿಸಿ ಎಂಬುದನ್ನ ಕರ್ತನು ಕಂಡಿಡಿಯುವ ಆತನಾಗಿರುತ್ತಾನೆ. ಹಲ್ಲೆಲೂಯ. ಹುಟ್ಟಿದಾಗ ಹಂದಿ ಮರಿ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಇದು ನಾಳೆ ಟಾಯ್ಲೆಟ್ ತಿನ್ನುತ್ತದೆ ಅನ್ನೋದು ದೇವರಿಗೆ ಗೊತ್ತು. ಇವತ್ತು ದೇವರ ಸನ್ನಿಧಿಯಲ್ಲಿ ಬಂದು ಕುಳಿತಿದ್ದಿ, ಇವತ್ತು ನಿನ್ನ ಮನೋಭಾವನೆ ಕರ್ತನ ತಿಳಿದವನಾಗಿದ್ದಾನೆ. ಆತನ ಬಳಿಯಲ್ಲಿ ಕೇಳು, ರಕ್ತದಿಂದ ತೊಳೆದು ನನ್ನ ಶುದ್ಧಿ ಮಾಡು, ನನ್ನನ್ನು ಬದಲಾವಣೆ ಮಾಡು, ನನ್ನ ನೂತನ ಪಾತ್ರೆಯಾಗಿ ಮಾರ್ಪಡಿಸು. ಹಲ್ಲೆಲೂಯ. ಆಮೆನ್. 10,000 ರೂಪಾಯಿ ಪಾಕೆಟ್ ಅಲ್ಲಿ ಇದ್ದಾಗಲೇ 2,000 ರೂಪಾಯಿ ವೇಸಿಗೆ ಹೋದ್ರೆ 10 ಲಕ್ಷ ನಿನ್ ಪಾಕೆಟ್ ಅಲ್ಲಿ ಇಟ್ಟಾಗ ಅದು ಎಲ್ಲಿಗೆ ಹೋಗುತ್ತೆ ಅನ್ನೋ ದೇವ್ರಿಗೆ ಗೊತ್ತಿಲ್ವಾ? ಅದಕ್ಕೆ ಕೊಡಲ್ಲ. God knows everything.
ಇವತ್ತು ಯಾರು ಕರ್ತನು ಮಾತಾಡ್ತಾ ಇದ್ರೆ ಗೊತ್ತಿಲ್ಲ, ಬಟ್ somebody it is a prophetical word to you. God kept you under the poverty because your heart and mind is not pleasing him. ದೇವರು ನಿನ್ನನ್ನು ಬಡತನದ ಅಧೀನತೆಯಲ್ಲಿ ಇಟ್ಟಿದ್ದಾನೆ. ಏನ್ ಕಾರಣ ಗೊತ್ತಾ? ನಿನ್ನ ಜೀವನ ದೇವರ ಮುಂದೆ ಸರಿ ಇಲ್ಲ, ಅದಕ್ಕೋಸ್ಕರವಾಗಿ ಇಟ್ಟಿದ್ದಾನೆ. ನಿನ್ನ ಸರಿಪಡಿಸಿಕೋ. ದೇವರ ಮುಂದೆ ಸಾಷ್ಟಾಂಗ ಎರಗಿ ನಿನ್ನನ್ನು ಸರಿಪಡಿಸಿಕೋ. ಯಾಕಂತಂದರೆ ಇವತ್ತು ನಿನ್ನನ್ನು ಸರಿಪಡಿಸಿಕೊಂಡರೆ ನಾಳೆ ದೇವರ ಮಹಿಮೆಯನ್ನು ನಿನ್ನ ಜೀವಿತದಲ್ಲಿ ಕಾಣುವವನಾಗಿರುತ್ತೆ. ಹಲ್ಲೆಲೂಯಾ. ಗಮನಿಸಿ, ಇವನು ಗೊಲೋ ಅಂತ ಹತ್ತು ಪ್ರಾರ್ಥನೆ ಮಾಡುವಾಗ ಶೇಷರ ಹತ್ರ ಲಾಸ್ಟ್ ತಿರುಗಿ ಬಂದ್ರಂತೆ. ಲೇ, ಈಗ ಹೇಳು ನಿನ್ನ ಎಲ್ಲ ತಪ್ಪು, ನಾನು ಮಾಡಿ ತಪ್ಪಂದು ಒಪ್ಕೊಳ್ತೀನಿ ಅಮ್ಮ. ನೀನು ಲೈಫ್ ಸರಿಪಡಿಸ್ತೀನಿ ಅಮ್ಮ. ಇವೆಲ್ಲ ಕಳಿಸ್ಬಿಡ್ತೀನಿ ಅಮ್ಮ. ಹಾಕುವಾಗ ಕೂತ್ಕೋ, ಸರ್ಬೇಕು, ನೆಟ್ಟು ಕೂತು. ಅವನು 2 ಕಾಲು ಕುಂಟ, ನಡೆಯಕ್ಕೆ ಬರಲ್ಲ, ಲಕ್ಕ ಹೊಡೆದಿದೆ. ಅದ್ರ ದುಡ್ಡಿದೆ ಅಂತ ಆಡಬೇಡ. ಲಕ್ಕ ಹೊಡೆದ್ರೆ ದುಡ್ಡು ಏನು ಯೂಸ್ ಆಗಲ್ಲ. ದುಡ್ಡಿರಬೇಕು, ಲಕ್ಕ ಇರಬಾರ್ದು. ಅದನ್ನು ಅನುಭವಿಸುವುದಕ್ಕೆ ಅನುಗ್ರಹ ಇರಬೇಕು. ಹಲ್ಲೆಲೂಯಾ. ನಾನು ಮದುವೆ ಆದಾಗ ನಮಗೆ ಒಂದು ಮನೆಯಲ್ಲಿ ಔತಣ ಸಿದ್ಧ ಮಾಡಿದರು. ಒಳ್ಳೆ ಗೌರ್ಮೆಂಟ್ ಆಫೀಸರ್, ದೊಡ್ಡವರು, ನಮ್ಮ ಮಿಸಸ್ ಅವರ ದೊಡ್ಡಮ್ಮ. ಅವ್ರ ದೊಡ್ಡ ಒಂದು ಗೌರ್ಮೆಂಟ್ ಆಫೀಸರ್. ನಾನು ಅಲ್ಲಿಗೆ ಹೋದಾಗ ಅವ್ರ ಊಟ ಆದಮೇಲೆ ಪಾಯಸ ತಿಂತಾ ಇದ್ದೀನಿ. ನಮ್ಮ ಅತ್ತೆ ಮಾವನಿಗೆ ಮಾತ್ರ ಸಪ್ರೇಟ್ ಡಿಫ್ರೆಂಟ್ ಆದ ಪಾಯಸ ಕೊಡ್ತಾವ್ರು. ನಾನು ಮಾವ ಇದೇನಿದು ಅನ್ಯಾಯ, ಮನೆಗೆ ಅಳಿಯನ್ನು ಕರೆಸ್ಬಿಟ್ಟು ಅಳಿಯನಿಗೆ ಒಂದು ಪಾಯಸ, ನಿನಗೆ ಒಂದು ಸ್ಪೆಷಲ್ ಪಾಯಸ, ನ್ಯಾಯನ ಅಂದಾಗ ಅವರು ಅಂದರು, ಅಳಿಯ ನಿನ್ನ ಪಾಯಸದಲ್ಲಿರೋದು ಸಕ್ಕರೆ, ನನ್ನ ಪಾಯಸದಲ್ಲಿರೋದು ಉಪ್ಪು. ಕಾರಣ ಏನಂತಂದ್ರೆ ಶುಗರ್. ಗಮನಿಸಿ ಅಯ್ಯ, ಏನೇ ಇರಲಿ ನಮ್ಮ ಕಣ್ಣು ಮುಂದೆ ದುಡ್ಡು ಐಶ್ವರ್ಯ ಇರುವುದು ದೊಡ್ಡದಲ್ಲ. ಅದನ್ನು ಅನುಭವಿಸುವುದಕ್ಕೆ ದೇವರ ದಯೆಯು, ಕೃಪೆಯು, ಕರುಣೆ ನಮ್ಮ ಶರೀರದಲ್ಲಿ ಇರಬೇಕು. ಹಲ್ಲೆಲೂಯಾ. ಸೊ ಲಕ್ಕ ಹೊಡೆದಿದೆ, ದುಡ್ಡಿದೆ, ಲಕ್ಕ ಹೊಡೆದಿದೆ. ಮನ ತಿರುಗ್ತೀಯ, ಮನ ತಿರುಗ್ತೀನಿ ಅಮ್ಮ. ಶೇಷರ ಹತ್ರ ಹೇಳಿದ್ರೆ, ನಜರೇತನ ಯೇಸುವಿನ ನಾಮದಲ್ಲಿ ನಿನ್ನ ಕೈಗಳು ಕಾಲುಗಳು ಬಲ ಹೊಂದಿ ಎದ್ದು ನಿಲ್ಲು ನೆಲದ ಮೇಲೆ ಅಂದಾಗ ಹಂಗೆ ಒಂದು ಜಂಪ್ ಹೊಡೆದೆ ಅದು ನಿಂತ್ಕೊಂಬೇಡ. ಹಲ್ಲೆಲೂಯಾ. ಆಮೆನ್. ಅವನ ಅದ್ಭುತ ಹೊಂದದೇ ಇದ್ದದಕ್ಕೆ ಕಾರಣ, ಅವನ ಆಶೀರ್ವಾದ ಹೊಂದದೇ ಇದ್ದದಕ್ಕೆ ಕಾರಣ, ಯಾರ್ಯಾರಿಗೆ ಆಶೀರ್ವಾದ ಬರ್ತಾ ಇದೆ, ನನಗೆ ಯಾಕೆ ಆಶೀರ್ವಾದ ಇಲ್ಲ? ಬದಲಾಗು, ನಿನ್ನ ಮಾತನ್ನು ಬದಲಾಯಿಸು, ನಿನ್ನ ಯೋಚನೆಯನ್ನು ಬದಲಾಯಿಸು, ನಿನ್ನ ಸ್ನೇಹಿತವನ್ನ ಬದಲಾಯಿಸು. ದೇವರ ಮುಂದೆ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ನಡೆ. ಅದರಲ್ಲಿ ಇಲ್ಲಿ ಕೆಲವ್ರಿಗೆ ಏನಂದ್ರೆ, ಅಣ್ಣ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ, ಇದು ಒಂದು ಸೈತಾನ್. ನಿನಗೆ ಹೇಳ್ತಾ ಇದ್ದಾರೆ, ಬೇರೆ ಯಾರಿಗಲ್ಲ. ಬೇರೆ ಯಾರಿಗೆ ಹೇಳುವುದಕ್ಕೆ ನೀನು ಮಿನಿಸ್ಟ್ರ, ದೇವರಿಗೆ ನಿನ್ನೇನು ಮಿಕಾಯಲ್ ದೂತನ, ಬೇರೆಯವರಿಗೆ ನಿನ್ನ ಜೊತೆ ಮಾತಾಡಕ್ಕೆ ನೋ. ಕರ್ತನಲ್ಲಿ ಕುಳಿತಿರೋ ಪ್ರತಿಯೊಬ್ಬರ ಬಳಿಯಲ್ಲಿ ಮಾತಾಡ್ತಾ ಇದ್ದಾನೆ. ನೀನು ಬದಲಾದರೆ ನಾನು ನಿನ್ನ ಆಶೀರ್ವದಿಸುವ ಆತನಾಗಿರುತ್ತೇನೆ. ಹಲ್ಲೆಲೂಯಾ. ನನ್ನ ಹತ್ರ ಏನು ಇಲ್ಲ ಅಂತ ನೀನು ಅನ್ಕೋಬಹುದು, ಬಟ್ ಇವಾಗ ಶೇಷರ ಹತ್ರ ಇಲ್ಲ. ಇರ್ದಿದ್ರೆ ಕರೆಸಿ ಗೊಂಡ್ರಿಸ್ಬಿಡ್ಬೋದಾಯ್ತು. ಆಮೇಲೆ ಹಲ್ಲೆಲೂಯಾ. ಪರೀಕ್ಷಿಸಿ ನೋಡು. ನನ್ನಿಂದ ಏನಾದ್ರೂ ಆಗುತ್ತೆ ಅಂತ ಕೇಳುತ್ತಿದೆಯೋ? ಕಾನಾನಿ ಸಿರಿ ಬಂದಳು, ಆಶೀರ್ವಾದ ಕೊಡಲ್ಲ ಅಂತಂದ್ರೆ ಆಶೀರ್ವಾದ ಹೊಂದ್ಕೊಂಡು ಹೋಗ್ಬಿಟ್ಲು. 12 ವರ್ಷ ರಕ್ತ ಕುಸುಮ ರೋಗಿ, ನನ್ನ ಹತ್ರ ಹೇಳಲೇ ಇಲ್ಲ, ಹಿಂದೇನೆ ಬಂದು ಉಡುಪನ ಮುಟ್ಟಿ ವಾಸಿ ಆಯ್ತು, ಹೊಂಟೋಗ್ಬಿಟ್ಲು.
ಆಮೇಲೆ ನಾನೇ ನಿಲ್ಲುವ ಬಾ ಅಂತ ಕರೆದೆ. ಇಂಥವರೆಲ್ಲ ಬಂದು ಆಶೀರ್ವಾದ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ, ಅದ್ಭುತ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಮಾತ್ರ ಯಾಕೆ ಹಿಂಗೆ ಇದ್ದೀ? ಕಾರಣ ಏನಾದರೂ ಆಗುತ್ತಂತ ಬಂದಿದೆಯೋ, ಫಸ್ಟ್ ನಿನ್ನ ಮನಸ್ಸು ಬದಲಾಯಿಸಿಕೋ. ಕರ್ತನು ಹೇಳ್ತಾ ಇದ್ದಾನೆ, ನಂಬುವುದಾದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಓ ಹಲ್ಲೆಲೂಯಾ. ನೀನು ಹೇಳು, ದೇವನೇ ನನ್ನನ್ನು ಬದಲಾಯಿಸಿಕೊಳ್ಳುತ್ತೇನೆ. ಖಂಡಿತವಾಗಲೂ ಹೇಳ್ತೇನೆ, ಖಂಡಿತವಾಗಲೂ ಹೇಳ್ತೇನೆ, ನಿನ್ನನ್ನು ಸರಿ ಪಡಿಸುತ್ತಾ ನಿನ್ನ ಸ್ಥಾನವನ್ನ ಕರ್ತನ ಮೇಲಕ್ಕೆ ತರುವಾತನಾಗಿದ. ನಿನ್ನ ಸ್ಥಾನವನ್ನ ಕರ್ತನ ಮೇಲಕ್ಕೆ ತರುವಾತನಾಗಿದ. ಯು ವಿಲ್ ಪ್ರಾಸ್ಪರ್ as you change your mind, heart, talk, walk, everything. ನಿನ್ನ ಯೋಚನೆ, ನಿನ್ನ ನುಡಿ, ನಿನ್ನ ಮನಸ್ಸು, ನಿನ್ನ ನಡತೆ ಎಲ್ಲವನ್ನ ಆತನಿಗೆ ಇಷ್ಟವಾದ ರೀತಿಯಲ್ಲಿ ಹಲ್ಲೆಲೂಯಾ 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 ಬದಲಾಯಿಸುತ್ತಾ ಆಶೀರ್ವದಿಸ್ತಾನೆ. ಆಮೆನ್, ಹಲ್ಲೆಲೂಯಾ, ಆಮೆನ್. ನಾಮಕ್ಕೆ ಕೋಟಿ ಮಹಿಮೆ ಉಂಟಾಗಲಿ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಂಬುವವನಿಗೆ ಸರ್ವವು ಎಲ್ಲವೂ ಆಗುವುದು. ನಂಬುವವನಿಗೆ ಎಲ್ಲವೂ ಆಗುವುದು. ಹೇಳಿ, ಆಗುವುದು. ಮನೆ ಕಟ್ಟಕ್ಕಾಗುತ್ತಾ? ಹೇಳಿ, ನೀವು ಹೇಳಿ, ಆಗುತ್ತಾ? ಮದುವೆ ಆಗುತ್ತಾ? ಮಕ್ಕಳಾಗುತ್ತದಾ? ಕಾರ್ ತಗೊಳ್ತೀಯಾ? ಸೇವೆ ಮಾಡ್ತೀಯಾ? ಆತ್ಮಗಳು ತುಂಬುತ್ತದಾ? ಆತನಿಗೆ ಅಸಾಧ್ಯವಾದದು ಒಂದೂ ಇಲ್ಲ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಓ ಹಲ್ಲೆಲೂಯಾ ಹಲ್ಲೆಲೂಯಾ. ಗಮನಿಸಿಕ, ಇವತ್ತಿನ ಸಂದೇಶ ಏನಂದ್ರೆ, ಇವಾಗಲೇ ಸಂದೇಶಕ್ಕೆ ಬರ್ತಾ ಇದ್ದೀರಾ ಅಂತಂದ್ರೆ ಹಲ್ಲೆಲೂಯಾ, ಆಮೇಲೆ ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ್ಳಿ. ಒಳಗಡೆ ಏನಾದರೂ ಮುಳ್ಳು ಕಲ್ಲು ಇದ್ದರೆ ಸುಮ್ಮನೆ ಅದ ಮೇಲೆ ಸುರಿಯುವಂತ ಸೇವಕ ಅಲ್ಲ ನಾನು. ಆಮೇಲೆ ಇಲ್ಲಿ ಬಂದು ನಿಂತಾಗಲೇ ಗೊತ್ತಾಗ್ಬಿಡ್ತದೆ, ಎಲ್ಲದು ಆಟ ಗೊತ್ತಾಗ್ಬಿಡ್ತದೆ. ಹಲ್ಲೆಲೂಯಾ. ಎಷ್ಟು ಕಲ್ಲಿದೆ, ಎಷ್ಟು ಮಣ್ಣಿದೆ, ಎಷ್ಟು ಮುಳ್ಳು ಇದೆ, ಕಸ ಎಷ್ಟಿದೆ ಎಲ್ಲ ಇಲ್ಲಿ ಬಂದು ನಿಂತಾಗಲೇ ಗೊತ್ತಾಗ್ಬಿಡ್ತದೆ. ಅದು ನಿನ್ನ ಸುಂದರವಾದ ಮುಖ ನೋಡಿದ ಸಖತ್ತಾಗಿ ಗೊತ್ತಾಗ್ಬಿಡ್ತದೆ. ಹಲ್ಲೆಲೂಯಾ. ಆಮೇಲೆ ಅದೆಲ್ಲ ಶುದ್ಧಿ ಮಾಡಿ ಕ್ಲಿಯರ್ ಮಾಡಿದ ಮೇಲೆ ವಾಕ್ಯ ಹಾಕ್ಬೇಕು. ಯಾಕಂದ್ರೆ ಬೈಬಲ್ ಇದೆ, ಹಂದಿಗಳ ಮುಂದೆ ಮುತ್ತು ಹಾಕಬೇಡ ಅಂತ. ನಾನು ಸಾರುವಂತ ವಾಕ್ಯ ಕಲ್ಲಲ್ಲ, ಮಣ್ಣಲ್ಲ, ಬೂದಿಯಲ್ಲ, ಇದು ದೇವರಿಂದ ಬಂದಿರುವಂತ ಮುತ್ತುಗಳಾಗಿರುವಂತ ವಾಕ್ಯನಗಳು. ಹಲ್ಲೆಲೂಯಾ ಹಲ್ಲೆಲೂಯಾ. ಅಂದಿನ ಮಂದಿಯಾಗಿ ಮಾಡಬೇಕು, ಆಮೇಲೆ ವಾಕ್ಯ ಕೊಡಬೇಕು. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಅಂದಿನ ಮಂದಿ ಮಾಡಿ ಏನ್ ಮಾಡಬೇಕು? ವಾಕ್ಯ ಕೊಡಬೇಕು. ಹಲ್ಲೆಲೂಯಾ ಹಲ್ಲೆಲೂಯಾ. ಆಮೇಲೆ ಇವಾಗ ಸ್ವಲ್ಪ ಕ್ಲೀನ್ ಆಗಿದೆ ಪಾತ್ರೆಗಳು. ಗಮನಿಸಿಕೊಳ್ಳಿ, ನಂಬುವವನಿಗೆ ಎಲ್ಲವೂ ಸಾಧ್ಯ ಆಗುತ್ತದೆ, ಎಲ್ಲವೂ ಆಗುತ್ತೆ. ನಥಿಂಗ್ ಇಸ್ ಇಂಪಾಸಿಬಲ್ ಇಫ್ ಯು ಬಿಲೀವ್. ನೀ ನಂಬುವುದಾದರೆ ನೀನು ನಂಬುವುದಾದರೆ ಕರಗಳ ತಟ್ಟಿ ಆಮೇಲೆ ಹೇಳಿ ಹಲ್ಲೆಲೂಯಾ. Everything will be possible as you believe. If you believe, ನೀ ನಂಬುವುದಾದರೆ ನಡೆಯುತ್ತದೆ. ಹಲ್ಲೆಲೂಯಾ. ನಂಬುವವರು ಹೊಂದುತ್ತಾ ಮೇಲೆ ಹೋಗ್ತಾ ಇರ್ತಾರೆ. ನಂಬದೇ ಇರೋರು ಅವ್ರು ನೋಡಿ ಉರಿದು ನಂಬುವನಿಗೆ ಎಲ್ಲವೂ ಸಾಧ್ಯ. ಗಮನಿಸಿ, ಇವತ್ತಿನ ದಿವಸ ನಂಬಿಕೆ ಅನ್ನುವಂಥ ಒಂದು ವಿಷಯದವನ್ನ ನಾನು 3 ವಿಧವಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ. ವಾಟ್ ಈಸ್ ಅ ಫೇತ್? ನಂಬಿಕೆ ಅಂತಂದ್ರೆ ಏನು? ಗಮನಿಸಿಕೊಳ್ಳಿ, ನಂಬಿಕೆ ಅನ್ನುವುದು ಅಗತ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದು ನಂಬಿಕೆ ಅಲ್ಲ, ಒಂದು ಅದ್ಭುತವನ್ನು ಕಾಣುವುದಕ್ಕಾಗಿ ಮಾಡುವುದೇ ನಂಬಿಕೆ. ಯೇಸುನಾಮದಲ್ಲಿ ಹೇಳ್ತಾ ಇದ್ದೀರಿ. ಹಲ್ಲೆಲೂಯಾ. ಅಗತ್ಯಕ್ಕಾಗಿ
ಅಗತ್ಯಕ್ಕಾಗಿ ಪ್ರಾರ್ಥಿಸುವುದು ನಂಬಿಕೆ ಅಲ್ಲ, ಒಂದು ಅದ್ಭುತಕ್ಕಾಗಿ ಪ್ರಾರ್ಥಿಸುವುದು ನಂಬಿಕೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಈಗ ನಿಮ್ಮ ಊರಿಗೆ MLA ಅವರು ಬಂದವರು ಅಂತ ಇಟ್ಕೊಳ್ಳಿ, MLA ಅವರು ಬಂದವರು ಅಂತ ಇಟ್ಕೊಳ್ಳಿ. MLA ಅವರು ಕೇಳ್ತಾರೆ, ಹೇಳ್ರಿ ನಿಮ್ಮೂರಲ್ಲಿ ಏನಾದರೂ ಕುಂದು ಕೊರತೆಗಳು ಏನಾದರೂ ಇದ್ದರೆ ಹೇಳಿ, ನಾವು ಅದನ್ನ ನಿಮಗೆ ಮಾಡಿಕೊಡ್ತೀವಿ ಅಂದಾಗ, ಸಾರ್ ನಮ್ಮೂರಲ್ಲಿ ಬೀದಿಯಲ್ಲಿ ಲೈಟ್ ಹೋಗ್ಬಿಟ್ಟಿದೆ ಸಾರ್, ಒಂಚೂರು ಲೈಟ್ ಹಾಕ್ಕೊಡ್ತೀರಾ? ಲೈಟ್ ಎಷ್ಟು? 100 ರೂಪಾಯಿ. ಅದನ್ನು ಹೋಗಿ MLA ಅವ್ರ ಹತ್ರ ಕೇಳಿದ್ರೆ MLA ಅವ್ರು ಏನಂತಾರೆ? ನಿಮ್ಮನ್ನ ದಡ್ರಗಳ ಅಂತಾರ ಅಲ್ವೇ? ಅದೇ ಇದು ಸಾರ್, ನಮ್ಮೂರಿಗೆ ಒಂದು ರೋಡ್ ಹಾಕೊಟ್ಬಿಡಿ ಸಾರ್, ನಮ್ಮೂರಿಗೆ ಸಾರ್ ಎಲ್ಲರಿಗೂ ಒಂದೊಂದು ಮನೆ ಮಾಡಿ ಕೊಟ್ಬಿಡಿ ಸಾರ್, ಪುಣ್ಯ ಆಗುತ್ತೆ ನಿಮಗೆ ಸಾರ್, ನೆಕ್ಸ್ಟ್ ಓಟ್ ನಿಮಗೆ ಹಾಕ್ತೀವಿ ಸಾರ್ ನಮ್ಮೂರಿಗೆ ಎಲ್ಲರಿಗೂ ಫ್ರೀ ಕರೆಂಟ್ ಕೊಟ್ಬಿಡಿ ಸಾರ್, ತೋರ್ಸಕ್ಕೆಲ್ಲ ಚುಚ್ಚಿ ಸಾರ್ ಅಂತಂದ್ರೆ ಅವರ ಯೋಗ್ಯತೆಗೆ ನೀನು ಕೇಳುವುದು ಸರಿ. ದೇವರ ಹತ್ರ ಹೋಗಿ ಕೇಳುವುದು, ದೇವರೇ ಜಾಸ್ತಿ ಏನಿಲ್ಲ, ಇವತ್ತು ಈ ಒಂದೇ ಒಂದು ಸೀಟಿನ ಮನೆ ಏನ್ ಕೇಳ್ತೀಯ? ಹಿಡಿದಿರುವುದು ಯಾರನ್ನ? ನಕ್ಷತ್ರಗಳಿಗೆ ಹೆಸರಿಟ್ಟು ಕರೆಯುವವನನ್ನ. ನಕ್ಷತ್ರಗಳಿಗೆ ಹೆಸರಿಟ್ಟು ಕರೆಯುವವನ್ನ ಮುಂದೆ ನಿಲ್ಲಿಸಿಕೊಂಡು ಮಿಂಚನ್ನ ಕೈಯಲ್ಲಿ ಮುಚ್ಚಿಕೊಂಡು ನಡೆಯುವಾತನ್ನ ಮುಂದೆ ನಿಲ್ಲಿಸಿಕೊಂಡು ಭೂಮಿಯ ರೌಂಡ್ ಮೇಲೆ ಸಿಂಹಾಸನ ಹಾಕಿ ಕುಳಿತಿರುವ ಆತನ ನೋಡಿ, ದೇವರೇ ಬಾಬಾ ಒಂದು ಚೀಟಿನ ಮನೆ ಆಡ ಪಿಚಕಾರ. ಹಿಡಿದಿರುವುದು ಯಾರನ್ನ? ನಕ್ಷತ್ರಗಳ ಹೆಸರಿಟ್ಟು ಕರೆಯುವಾತನ್ನ, ಮಿಂಚನ ಕೈಯಲ್ಲಿ ಮುಚ್ಚಿಕೊಂಡು ನಡೆಯುವಾತನ್ನ, ಆಕಾಶ ನನಗೆ ಸಿಂಹಾಸನ, ಭೂಮಿ ನನಗೆ ಪಾದಪೀಠ ಅಂತ ಹೇಳಿದ ಆತನ್ನ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮೂರಲ್ಲಿ ವಾಟರ್ ಟ್ಯಾಂಕ್ ಕಟ್ಟಿದ್ರೆ ಸೋರ್ತಾ ಐತೆ, ನೀರು ಬರ್ತಾ ಐತೆ. ಕೆರೆಗೆ ಕಟ್ಟೆ ಕಟ್ಟಿದ್ರೆ ಕಟ್ಟೆ ದಾಟಿ ನೀರು ಬರ್ತಾ ಐತೆ. ಆದರೆ ಕರ್ತನು ತನ್ನ ಮಾತಿನ ಆಧಾರದ ಮೇಲೆ ಸಮುದ್ರಕ್ಕೆ ಕಟ್ಟೆ ಕಟ್ಟಿ, ಇಲ್ಲಿ ಮಾತ್ರ ಬಾ, ಇಲ್ಲ ಮೇಲೆ ಬರಬೇಡ ಅಂತ ಹೇಳಿ ಅದಕ್ಕೆ ಕಟ್ಟೆ ಕಟ್ಟಿ ಇಟ್ಟಿರುವ ಆತನ ಮುಂದೆ ಹೋಗಿ ನಿಂತ್ಕೊಂಡ್ಬಿಟ್ಟು, ಸ್ವಾಮಿ ಒಂದೇ ಒಂದು TV S50. ಹಲ್ಲೆಲೂಯ, ಹಲ್ಲೆಲೂಯ. ಬೈಬಲ್ ಹೇಳ್ತಾ ಐತೆ, ನಂಬುವನಿಗೆ ಎಲ್ಲವೂ ಸಾಧ್ಯ. ಕರಗಳ ತಟ್ಟಿಗತ ನಾಮಕ್ಕೆ ಮಹಿಮೆ. ಹಲ್ಲೆಲೂಯ. ಗಮನಿಸಿ, ನಂಬಿಕೆ ಅಂತಂದ್ರೆ ಏನ್ ಗೊತ್ತಾ? ನಮ್ಮ ಅಗತ್ಯಕ್ಕಾಗಿ ಪ್ರಾರ್ಥಿಸುವುದಲ್ಲ, ಅದ್ಭುತಕ್ಕಾಗಿ ಪ್ರಾರ್ಥಿಸುವುದು. ಹಲ್ಲೆಲೂಯ, ಹಲ್ಲೆಲೂಯ. ನಂಬರ್ 2 ಏನ್ ಗೊತ್ತಾ? ವಾಟ್ ಈಸ್ ದ ಫೇತ್? Faith is not just a word. Faith is action. Hallelujah. Hallelujah. Faith is not just a word. Faith will step in. ಅರ್ಥ ಆಗುತ್ತಾ ಇಲ್ವಾ? ಇವತ್ತು ನಿಮಗೆ ಅರ್ಥ ಆಗ್ತಾ ಇದ್ದ ಇಲ್ವಾ? ಮತ್ತೆ ಯಾಕೆ ಹೆಂಗ್ ಕೂತಿದ್ರಲ್ಲ? ಶಬ್ದವಾಗಿ ಬರಬೇಕಿತ್ತಲ್ಲ. ಆಮೇಲೆ ಹಲ್ಲೆಲೂಯಾ. Hallelujah. Faith is not just a word. Faith will not keep discuss. No, faith will step in. ನಂಬಿಕೆ ಅನ್ನುವುದು ಹೆಜ್ಜೆ ಇಡುವಂಥದ್ದು, ಮುಂದೆ ಹೋಗುವಂಥದ್ದು, ಮುಂದೆ ಇಳಿಯುವಂಥದ್ದು. Hallelujah. 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 ಗಮನಿಸಿ, ಮೂರನೇದಾಗಿ ನಂಬಿಕೆ ಅನ್ನುವುದು ಲಿವಿಂಗ್. It's a life. It's not just a word or something, our believing. No, it's a life. ನಂಬಿಕೆ ಅನ್ನೋದು ಜೀವನ. Hallelujah. ಎಷ್ಟು ಜನ ಫುಲ್ಲು ಫೈರ್ ಆಗಿದ್ದೀರಿ ಕೇಳಕ್ಕೆ? ಆಮೇನ್.
ಅದ ಜನ ಕೈಯ ಮೇಲೆ ಬಂದಿಲ್ಲ. ಊಟ ಕೊಟ್ಬಿಡ್ರಿ, ಹೋಗ್ಬಿಡ್ಲಿ. ವಾಕ್ಯ ಕೇಳಕ್ಕೆ ರೆಡಿ ಇದ್ದೀರಾ ಇಲ್ವಾ? ಹಲ್ಲೆಲೂಯ, ಆಮೆನ್. ಗಮನಿಸಿ ಇಲ್ಲಿ, ವಾಟ್ ಈಸ್ ಅ ಫೇತ್. ಗಮನಿಸಿ, ನಿನ್ನ ಮುಂದೆ ನಿಂತಿರುವ ಆತನು ಯಾರು ಅಂತ ನಿಮ್ಮ ಅಪ್ಪ ಹೇಳಿರುವುದಕ್ಕಿಂತ ಆತನ ಮೇಲೆ, ನಿಮ್ಮ ತಾಯಿ ಹೇಳ್ಕೊಟ್ಟಿರೋದಕ್ಕಿಂತ ಆತನ ಮೇಲೆ, ನಿನ್ನ ಸೇವಕರು ಹೇಳ್ಕೊಟ್ಟಿರೋದಕ್ಕಿಂತ ಆತನ ಮೇಲೆ, ನೀನು ಎಲ್ಲಿ 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 ಕೇಳಿದೆಯೋ ಅದು ಎಲ್ಲಕ್ಕಿಂತಲೂ ಮೇಲೆ. ಆಮೇನ್, ಆಮೇನ್. ಇವಾಗ ಮೆಸೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಹಲ್ಲೆಲೂಯ, ಆಮೇನ್. ಕಳೆದ ವಾರದಲ್ಲಿ CSI ಚರ್ಚೆನೇ ಅದು. 2 ದಿವಸ ಮೆಸೇಜ್ ಕರೆದಿದ್ರು. ಮೊದಲನೇ ದಿವಸ ಮೆಸೇಜ್ ಕೊಟ್ಟೆ. ಅವ್ರು ಹೇಳಿದ್ರು ಎಷ್ಟೊತ್ತು ಮಾತಾಡ್ಬೇಕಾ ಅಂತ ಕೇಳಿದೆ. 1 hour ಮಾತಾಡಿ ಅಯ್ಯ ಅಂದರು. 1 hour ಮಾತಾಡಿ, ನೀವು ಸ್ಪೆಷಲ್ ಸ್ಪೀಕರ್ ಅಲ್ವೇ ಅಂತ. ನಾನಂದೆ ನಮ್ಮ ಚರ್ಚಲ್ಲಿ 1 hourಗೆ ನಾವು ಇಂಟ್ರೊಡಕ್ಷನ್ಗೆ 1 hour ತಗೊಳ್ತೀವಿ. ಸರಿ ಅಂತ ಹೇಳಿ 1 hour ಇಲ್ಲಿ ಬಂದು ಕೂತವ್ರು ನೋಡ್ರಿ ಸಹೋದರಗಳು. ಅವ್ರ ಚರ್ಚಲ್ಲಿ 1 hour ಮೆಸೇಜ್ ಮಾಡಿ ಮುಗಿಸಿದೆ. ಮೆಸೇಜ್ ಮುಗಿಸಿ ಮನೆಗೆ ಬಂದುಬಿಟ್ಟೆ. ಮಾರನೇ ದಿವಸ ಮೆಸೇಜ್ಗೆ ಹೋಗಬೇಕು. ಪಾಸ್ಟರ್ ಫೋನ್ ಮಾಡ್ತಾರೆ, ಅಯ್ಯನವರೇ ಒಂದು ಸ್ಮಾಲ್ ರಿಕ್ವೆಸ್ಟ್. ಏನು ಅಯ್ಯ, 1 hourಗೆ 1 hour ನೆನೆ 1 hour ಮಾತಾಡಿದ್ವಿ, ಇವತ್ತು ಏನಾದರೂ ಕಡಿಮೆ ಇಳಿಸ್ಬಿಡ್ತಾರಂತ ಹೇಳಿ ಏನಯ್ಯ ಅಂತ ಕೇಳಿದೆ. ಅಯ್ಯನವರೇ, ಇಡೀ ಚರ್ಚಿನವ್ರು ಹೇಳ್ತಾ ಇದ್ದಾರೆ, ಎಂಥ ಸೇವಕನ ಕರ್ಕೊಂಬಂದಿರ್ರಿ ಅಲ್ವಾ, ಹೋದಂಗೆ ವಾಕ್ಯ ಒಳಗಡೆ ಗಬ 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 ಅಂತ ಹೋಗ್ತಾ ಐತೆ. ಪಾಸ್ಟರ್, ನೀವು ಅವರಿಗೆ ಈ 1 hour 2 hour ಹೇಳ್ಬೇಡ, ಹೌದಾನೆ? 1 hour 2 hour ಹೇಳ್ಬೇಡ. ಅವ್ರು ಎಷ್ಟೊತ್ತಿನ ಮಾತಾಡಲಿ, ಎಷ್ಟೇ ಆಗಿಬಿಡ್ಲಿ, ನಾವು ರಾತ್ರಿ ಎಲ್ಲ ಕೂತ್ಕೊಂಡು ಕೇಳ್ತೀವಿ ಒಂದು CSI ಚರ್ಚಿನ ಒಳಗಡೆ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಈ ಚರ್ಚಿ ಒಳಗಡೆ ಮೇಯ್ನ್ ಟ್ರಾನ್ಸ್ಫಾರ್ಮ್ ಒಳಗಡೆ ಬಂದ್ಬಿಟ್ಟು ಬೇಗ ಮುಗಿಸ್ಬಿಡ್ತೀರೋ ಅಂತಂದ್ರೆ ಅದು ಆಗುತ್ತಾ ಹೇಳಿ? ಆಗುತ್ತಾ? ಹಲ್ಲೆಲೂಯ. ನಾವು ಎಲ್ಲೋ ಒಂದು ಕಡೆ ಕೇಬಲ್ ಹಾಕಿರೋದಿಗೆ ಅಷ್ಟು ಮಾತಾಡಿದ್ರೆ ನಮ್ಮ ಟ್ರಾನ್ಸ್ಫಾರ್ಮ್ ಒಳಗಡೆ ನಾವು ಎಷ್ಟು ಮಾತಾಡ್ತೀವಿ? ಹಲ್ಲೆಲೂಯ. ಫೇತ್, ನಂಬಿಕೆ ಅನ್ನುವುದು ಅಗತ್ಯಕ್ಕಾಗಿ ಪ್ರಾರ್ಥಿಸುವುದಲ್ಲ, ಅಗತ್ಯವನ್ನ ಕಾರಣವಾಗಿ ಇಟ್ಟುಕೊಂಡು ಅದ್ಭುತಕ್ಕಾಗಿ ಪ್ರಾರ್ಥಿಸುವಂಥದ್ದು. ಯಾರ್ಯಾರಿಗೆ ಅರ್ಥ ಆಯಿತು ಆಶೀರ್ವದಿಸಲ್ಪಟ್ಟವರು? ಹಲ್ಲೆಲೂಯ. ಅಗತ್ಯವನ್ನ ಒಂದು ಅಡ್ವಾಂಟೇಜ್ ಆಗಿ ತಕೊಂಡು ಅದ್ಭುತಕ್ಕಾಗಿ ಪ್ರಾರ್ಥಿಸುವುದೇ. ಹಲ್ಲೆಲೂಯ. ಅದರಲ್ಲಿ ಗ್ರೇಟ್ ಅಂತಂದ್ರೆ ದಾವಿದ. ಗ್ರೇಟ್ ಅಂತಂದ್ರೆ ದಾವಿದ. ಶಿಮ್ಮಿ ಬಂದು ದಾವಿದನ ದೂಷಿಸುವಾಗ ದಾವಿದನ ಸೈನಿಕ ಹೇಳ್ತಾನೆ, ದಾವಿದ ರಾಜ, ಈ ನಾಯಿನ ಇಲ್ಲೇ ಕತ್ತರಿಸಿ ಹಾಕ್ತೀನಿ ಅಂದಾಗ ಅವನ ಸುಮ್ಮಿಗಿರು, ಮಾಡಬೇಡ, ಅವನ ದೋಷನ ಚೆನ್ನಾಗಿ ಮಾಡಲಿ, ತಮ್ಮ ಸ್ವಲ್ಪ ವಾಳಿಮ್ ಕೊಡು. ಯಾಕೆ ಅಂತಂದ್ರೆ ಅವನು ದೂಷಿಸ್ತಾ ದೂಷಣೆ ಎಲ್ಲ ಪರಲೋಕಕ್ಕೆ ಹೋಗುತ್ತದಂತ. ಹಲ್ಲೆಲೂಯ. ಹೋಗಿ ನನ್ನ ಅಭಿಷಕ್ತನ್ನ, ನನ್ನ ದಾಸನ್ನ ಹಿಂಗೆ ದೂಷಿಸ್ತಾರಂತ ಹೇಳಿ ದೇವರು ನೋಡಿ ಭಯಂಕರ ವೈರಾಗ್ಯ ರೋಷಗೊಂಡು ದಾವಿದನಿಗೆ ಎತ್ತಿ ಕೊಡ್ತಾರಂತೆ. ಅದಕ್ಕೋಸ್ಕರ he utilized the persecutions, pains and sorrows. ಅವನಿಗೆ ಬಂದಿರುವಂಥ ಎಲ್ಲ ನೋವುಗಳು, ಅಗತ್ಯಗಳು, ಅವಮಾನಗಳು, ವೇದನೆ, ಹಿಂಸೆ, ಸಂಕಟಗಳನ್ನು ಲಾಭವಾಗಿ ಉಪಯೋಗಿಸಿಕೊಂಡು, ಅದ್ಭುತಗಳನ್ನು ಲಾಭವಾಗಿ ಉಪಯೋಗಿಸಿಕೊಂಡು, ಅಗತ್ಯಗಳನ್ನ ಲಾಭವಾಗಿ ಉಪಯೋಗಿಸಿಕೊಂಡು ಅದ್ಭುತಗೋಸ್ಕರವಾಗಿ ಪ್ರಾರ್ಥನೆ ಮಾಡೋವನೇ ಜ್ಞಾನವುಳ್ಳಂತ. ಹಲ್ಲೆಲೂಯ. ಸೆಕೆಂಡ್, faith is action. Faith always will step in. Hallelujah. Hallelujah. Amen. Amen. ಮೂರನೇದು faith is a life. ಈ ಮೂರನೇದು ಬಗ್ಗೆ ನಾನು ಮುಂದಿನ ವಾರ ಮಾತಾಡ್ತೇನೆ. ಕೆಲವರು ಮುಂದಿನ ವಾರ ಫಾರಿನ್ ಹೋಯ್ತಿರಲ್ಲ, ಹೆಂಗೆ ಮಾತಾಡ್ತೀರಂತ ಹೇಳಿ ಕ್ಯಾನ್ಸಲ್ ಆಯ್ತಲ್ಲ. ಹಲ್ಲೆಲೂಯ. ಹೌದು, ಕಡೆ ವಾರಕ್ಕೆ ಹಾಕ್ಬಿಟ್ಟು ಅವರ ಟ್ರಿಪ್ನ. ಅದರಿಂದ ನೆಕ್ಸ್ಟ್ ವೀಕ್ ಇಲ್ಲ ಅಂತೇಳಿ, ನೆಕ್ಸ್ಟ್ ವೀಕ್ 12 ಗಂಟೆ ತನಕ ಬೈಬಲ್ ಸ್ಟಡಿ ಇರ್ತದೆ. ಹಲ್ಲೆಲೂಯ. ಹಾಂ, ಯಾವುದು? ಹಾಂ,
ಆಮೇಲೆ ಗಮನಿಸಿ, ವಾಟ್ ಈಸ್ ದ ಫೈತ್? ನಂಬಿಕೆ ಅಂತಂದ್ರೆ ಏನು? ನಾನು ನಂಬಿದ್ದೀನಿ ಅನ್ನೋದು ಮುಖ್ಯ ಅಲ್ಲ. ವಾಟ್ ಈಸ್ ದ ಫೈತ್? ನಂಬಿಕೆ ಅಂತಂದ್ರೆ ಏನು? ನಿನ್ನ ಅಗತ್ಯಕ್ಕಾಗಿ ದೇವರೇ ನನಗೆ ಡ್ಯೂ ಕಟ್ಟಕ್ಕೆ ದುಡ್ಡು ಬೇಕು, ಸ್ತೋತ್ರ, ಕೊಟ್ಟು ಬಿಡಪ್ಪ. ದೇವರೇ ಬಾಡಿಗೆ ಕಟ್ಟಕ್ಕೆ ಬೇಕು, ಸ್ತೋತ್ರ, ಕಟ್ಬಿಡಪ್ಪ. ಆಮೇಲೆ EMI, ಸ್ಕೂಲ್ ಫೀಸ್ ಬೇಕಂತ ಪ್ರೇಯರ್ ಮಾಡೋದಿಗೆ ನೀನು ಇಲ್ಲಿ ಯಾಕಿರ್ತೀಯ? ಎಲ್ಲಾದ್ರೂ ಹೋಗಿ ಕ್ಯಾಂಡಲ್ ಹಚ್ಚಿಬಿಡು, ಸಿಗ್ಬಿಡ್ತದೆ. ಸ್ಕೂಲ್ ಫೀಸ್ಗಾಗಿ ಪ್ರಾರ್ಥನೆ ಮಾಡಬೇಡ, ಸ್ಕೂಲೇ ಕಟ್ಟಬೇಕಂತ ಹೇಳಿ ಪ್ರಾರ್ಥನೆ ಮಾಡ. ಹೆಂಗ್ ಕೂತವ್ರ ಗೊತ್ತಾ? ಕೆಲವರು ತಿರುಗಿ ನೋಡ್ಬೇಕಿತ್ತು ನೀವು. ಹಲ್ಲೆಲೂಯಾ. ஸ்கூலு நான் ஆனாலும் இந்த பாஸ்டருக்கு வாயில் ரொம்ப கொழுப்பு தான் பாருங்க சார். ಅಯ್ಯ 10ನೇ ಕ್ಲಾಸ್ ಫೇಲ್ ಆಗಿ ದನ ಮೇಯಿಸಿದವನು 26 ಮುಗಿದೋಯ್ತು, ಇನ್ನು 3 ಇವಾಗ ಸೇರಿಸಿದ್ರೆ 29 ದೇಶಗಳಿಗೆ ತಿರುಗಾಡಕ್ಕೆ ಆಗುತ್ತದೆ ಅಂತಂದ್ರೆ ಯಾರ ಮುಂದೆ ಮೊಣಕಾಲು ಆಗ್ತಾ ಇದೀವಿ ಎಂಬುದನ್ನ ತಿಳಿದುಕೊಂಡು, ಯಾರ ಮುಂದೆ ಮೊಣಕಾಲು ಆಗ್ತಾ ಇದೀವಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ನಡೆಯುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. Faith is expecting a great miracle from God. ನಂಬಿಕೆ ಅನ್ನುವುದು ದೇವರ ಹತ್ರ ಶ್ರೇಷ್ಠವಾದದನ್ನ ಎದುರು ನೋಡುವಂಥದ್ದು. ಬೇಗವಾಗಿ ತಿರುಗಿಸಿಕೊಳ್ಳೋ 1 ಸಮುವೇಲನ ಪುಸ್ತಕ 2ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ ತಿರುಗಿಸಿಕೊಳ್ಳೋಣ. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ. ಐ ವಿಲ್ ಟೆಲ್ ಯು ವಾಟ್ ಈಸ್ ದ ಫೇತ್. ನಂಬಿಕೆ ಅಂತಂದ್ರೆ ಏನಂತ ನಾನು ಹೇಳ್ತೀನಿ ಕೇಳಿ. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ ಓದಿಕೊಳ್ಳುವ. ಅಲ್ಲಿ 2ನೇ ವಚನ ಓದಿಕೊಳ್ಳುವ. 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 2ನೇ ವಚನ. ಎಲ್ಕಾನನಿಗೆ ಹನ್ನಳು ಪೆನಿನ್ನಳು ಎಂಬ 2 ಹೆಂಡತಿಯರಿದ್ದರು. ಪೆನಿನ್ನಳು ಎಂಬ 2 ಹೆಂಡತಿಯರಿದ್ದರು. ಇದ್ರಲ್ಲಿ ದೊಡ್ಡವಳು ಯಾರು ಚಿಕ್ಕವಳು ಯಾರು ಗೊತ್ತಿಲ್ಲ. ದೊಡ್ಡವಳು ಯಾರು ಚಿಕ್ಕವಳು ಯಾರಂತ, ಯಾಕಂದ್ರೆ ಬೈಬಲ್ನಲ್ಲಿ ತುಂಬಾ ಕಡೆ ನೋಡಿದ್ರೆ ಚಿಕ್ಕವಳಿಗೆ ಗರ್ಭ ಇಲ್ಲ, ದೊಡ್ಡವಳಿಗೆ ಗರ್ಭ ಇದ್ದಿದೆ. ಅದು ಎಲ್ಲಿದೆ? ಬನ್ನಿ ಬೈಬಲ್ ಸ್ಟಡಿಗೆ ಬನ್ನಿ. ಹಲ್ಲೆಲೂಯಾ. ಇನ್ನೇನು ಈ ಬ್ಯಾಚ್ ಮುಗೀತಾ ಇದ್ದಲ್ಲ, ನೆಕ್ಸ್ಟ್ ಬ್ಯಾಚ್ ಜಾಯಿನ್ ಆಗಿರಿ. ಆಮೇನ್. ಇದು ದೊಡ್ಡವಳ ಚಿಕ್ಕವಳ ಗೊತ್ತಿಲ್ಲ. ಗಮನಿಸಿಕೊಳ್ಳಿ, ಎಲ್ಕಾನನಿಗೆ 2 ಹೆಂಡತಿಯರು, ಒಂದು ಹನ್ನಳು, ಇನ್ನೊಂದು ಪೆನಿನ್ನಳು. ಪೆನಿನ್ನಳಿಗೆ ಮಕ್ಕಳಿದ್ದರು, ಪೆನಿನ್ನಳಿಗೆ ಮಕ್ಕಳು ಇದ್ದರು, ಹನ್ನಳಿಗೆ ಇರಲಿಲ್ಲ. ಹನ್ನಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ, ಗಮನಿಸಿಕೊಳ್ಳಿ, ಹನ್ನಳಿಗೆ ಮಕ್ಕಳು ಇರಲಿಲ್ಲ. ಸರಿನಾ? ಮುಂದೆ ಇನ್ನೊಂದು ವಚನವನ್ನು ಓದಿಕೊಳ್ಳುವ, 7ನೇ ವಚನವನ್ನು ಓದಿಕೊಳ್ಳುವ. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲಲ್ಲದೆ ಅಳುತ್ತಾ ಇದ್ದಳು. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಾ? ಹಲ್ಲೆಲೂಯಾ. ಸ್ವಲ್ಪ ಗಮನಿಸ್ತೀರಾ? ಇಲ್ಲಿ ಸ್ವಲ್ಪ ಗಮನಿಸ್ತಾ ಇದ್ದೀರಾ? ಬೈಬಲ್ನ ನನ್ನ ವಚನ ಬಹಳ ಗಮನವಾಗಿ ಕೇಳ್ತಾ ಇದ್ದೀನಿ ಅವ್ರು ಮಾತ್ರ ಒಂದು ಆಮೇಲೆ ಹೇಳಿ ನೋಡೋಣ. ನಿಮ್ಮ ಗನ್ನು ಮೈಂಡ್ ಎಲ್ಲ ಇಲ್ಲಿರ್ಬೇಕು. ಹಲ್ಲೆಲೂಯಾ. ವರ್ಷ ದೇವರ ಆಲಯಕ್ಕೆ ಹೋಗ್ತಾ ಇದ್ದಾರೆ. ಅಣ್ಣಳಿಗೆ ಮಕ್ಕಳಿಲ್ಲ, ಆದರೆ ಗಂಡ ಅವಳಿಗೆ ಡಬಲ್ ರೊಟ್ಟಿ ಕೊಡ್ತಾ ಇದ್ದಾನೆ. ಅವನ ಆಕೆಯ ಸವತಿಯಾದಂಥ ಪೆನಿನ್ನಳು ಅಣ್ಣನ್ನ ರೇಗಿಸ್ತಾ ಇದ್ದಾಳೆ. 3 ನಾಳಕ್ಕೆ ಇಟ್ಟುಕೊಂಡಿರುವಂತ ನಮಗೆ 1 ಲೆಗ್ ಪೀಸ್ ಅಂತೆ, ಈ ಅಮ್ಮನಿಗೆ ನೋಡು 2 ಲೆಗ್ ಪೀಸ್ ಫ್ರಂಟ್ ಅಂಡ್ ಬ್ಯಾಕ್ ಅಂತ ರೇಗಿಸುವುದು.
ಆದರೆ ಗಮನಿಸಿ, ಅಣ್ಣನಲ್ಲಿ ಕೊರತೆ ಇದೆ. ನಾನು ಅಣ್ಣನ ಬಗ್ಗೆ ಮಾತಾಡ್ತಾ ಇಲ್ಲ, ನಿನ್ನ ಬಗ್ಗೆ ನನ್ನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ತೀರ? ಅಣ್ಣನಿಗೆ ಕೊರತೆ ಇದೆ, ಅಣ್ಣನಿಗೆ ಕೊರತೆ ಇದೆ. ಸಮಾಧಾನ ಪಡಿಸುವುದಕ್ಕೆ ಎಲ್ಕಾನ ರೊಟ್ಟಿ ಕೊಡ್ತಾ ಇದ್ದಾನೆ, ಮಟನ್ ಕೊಡ್ತಾ ಇದ್ದಾನೆ. ಇವನು ಕೊಡುವಂತ ಮಟನು, ಅವನು ಕೊಡುವಂತ ರೊಟ್ಟಿ ತನ್ನಗೆ ಒಂದು ಕೊರತೆ ಇದೆ ಅನ್ನುವಂಥ ಚಿಂತೆಯೇ ಇಲ್ಲದ ಹಾಗೆ ಅಣ್ಣನನ್ನ ಸಮಾಧಾನದಲ್ಲಿ ಇಟ್ಟಿದೆ. ಲಿಸನ್ ಟು ಮೀ ವೆರಿ ಕೇರ್ಫುಲಿ. ಇವತ್ತು ಸಭೆಯಲ್ಲಿ ಕೆಲವರು ಗುಂಪು ಕಟ್ಟಿಕೊಳ್ತಾರೆ, ಅವರು ಆಶೀರ್ವಾದವಾಗಿದ್ದಾರೆ, ನಮಗೆ ಯಾಕೆ ಆಶೀರ್ವಾದವಾಗಿಲ್ಲ? ಅವರೆಲ್ಲ ಬೇಗ ಜಾಸ್ತಿ ದಿನ ಆಶೀರ್ವಾದವಾಗಿರಲ್ಲ ನೋಡ್ರಿ, ಆಮೇಲೆ ನಮ್ಮ ಜೊತೆ ಬಂದ್ಬಿಡ್ತಾರೆ ನೋಡ್ರಿ. ಹಿಂಗೆ ಮಾತಾಡುವಂತ ಇದು ಒಂದು ಸೈತಾನ್ ಕೂಟ. ಇದರಿಂದ ಏನಾಗುತ್ತದೆ, ನನ್ನ ಬೆಳೆಯದೇ ಇರುವವನು, ಆಶೀರ್ವಾದ ಹೊಂದದೇ ಇರುವವನು, ಕೊರತೆಯಲ್ಲಿ ಇರುವವನು ತನ್ನ ಸಮಾಧಾನ ಪಡಿಸಿಕೊಳ್ತಾ ಇದ್ದಾನೆ. ಅಣ್ಣಳು ಹಾಗೆ ಅವಳಿಗೆ ಮಕ್ಕಳಿಲ್ಲ ಅನ್ನುವಂಥದ್ದು ಅವಳ ಮೈಂಡ್ಗೆ ತಗಲುತ್ತಾ ಇಲ್ಲ. ಕಾರಣ ಎಲ್ಕಾನ ಕೊಡುವಂಥ ರೊಟ್ಟಿ, ಎಲ್ಕಾನ ಕೊಡುವಂಥ ಮಟನ್ ಅವಳ ಸಮಾಧಾನ ಪಡಿಸ್ತಾ ಇದ್ದೆ. ಆದರೆ ಗಮನಿಸಿ, ಒಂದು ದಿನ ಅಣ್ಣಳು ಸಮಾಧಾನ ಹೊಂದಲಿಲ್ಲ. ಸಮಾಧಾನ ಹೊಂದದೆ ತನಗೆ ಇರುವಂತ ಕೊರತೆಯನ್ನ, ಅಯ್ಯಯ್ಯೋ ನನಗೆ ಕೊರತೆ ಇದೆಯಲ್ಲ ಅಂತ ಹೇಳಿ ಅವಳ ತಲೆಗೆ ಅವತ್ತು ತಾನೇ ಹತ್ತಿ ತಿಳ್ಕೊಂಡು ಗೊಳೋ ಅಂತ ಹತ್ತಲು. ಸಹೋದರಿ, ಪ್ರವಾದಿನ ಹೇಳ್ತೀನಿ ಕೇಳು, ನಿನ್ನಲ್ಲಿ ಕೊರತೆ ಇದೆ ಅನ್ನುವುದು ನಿನಗೆ ತಲೆಗೆ ಹತ್ತಿ ನೀನು ಅಳುವ ತನಕ ಕರ್ತನು ನಿನ್ನಲ್ಲಿ ಕ್ರಿಯೆ ಮಾಡುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ? ಯಾಕೇನು ಪ್ರಕಾಶ ಹೊಂದಿಲ್ಲ? ಯಾಕೇನು ಆಶೀರ್ವಾದ ಹೊಂದಿಲ್ಲ? ಸೈತಾನನು ನಿನ್ನನ್ನು ಮೋಸ ಮಾಡಿ ಸಮಾಧಾನವಾಗಿ ಇಟ್ಟಿದ್ದಾನೆ. ಅದು ಸೈತಾನ ಕುತಂತ್ರ. ಮರೆಯಬೇಡ. ಈಗಿರುವುದಕ್ಕಾಗಿ ಕರೆಯಲ್ಪಟ್ಟವನಲ್ಲ. ಬೆಟ್ಟದ ಮೇಲೆ ಇರುವಂತ ಪಟ್ಟಣದ ಹಾಗೆ ಪ್ರಕಾಶಿಸುವುದಕ್ಕಾಗಿ ಕರೆಯಲ್ಪಟ್ಟವನು. ಹಲ್ಲೆಲೂಯಾ. ಅಭಿಷೇಕ ಇಲ್ಲ, ಆಶೀರ್ವಾದ ಇಲ್ಲ, ಪ್ರಕಾಶ ಇಲ್ಲ, ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ನಿನ್ನಲ್ಲಿ ಯೋಗ್ಯತೆ ಇಲ್ಲ, ನಿನಗೆ ತಾಕತ್ತಿಲ್ಲ. ಆದರೂ ಸಮಾಧಾನವಾಗಿದಿ. ನೀನು ಮೋಸ ಹೋಗಿದೆ ಎಂಬುದಕ್ಕೆ ಇದೇ ಗುರುತು. ಆದರೆ ಕರ್ತನು ಮಲಗಿರುವಂತ ನಿನ್ನನ್ನು ಅಣ್ಣನ ತಟ್ಟಿ ಎಬ್ಬಿಸ್ತಾ ಇದ್ದಾನೆ. ಏ ಅನ್ನಲೆ ಎಷ್ಟು ದಿನ ಎಲ್ಕಾನ ಕೊಡುವ ರೊಟ್ಟಿ ಮಾತ್ರ ತಿನ್ಕೊಂಡು ಮಲಗಿರ್ತಿ? ಎದ್ದೇಳು, ಅಳು. ನಿನ್ನ ಕೊರತೆಯನ್ನು ನೋಡಿ ಅಳು, ನಿನ್ನ ಪರಿಸ್ಥಿತಿ ನೋಡಿ ಅಳು ಅನ್ನಲೆ. ಗಮನಿಸಿ, ಯು ಮಸ್ಟ್ ಕ್ರೈ. ಅಳುಬೇಕಯ್ಯ. ನಿನ್ನ ಪರಿಸ್ಥಿತಿ ನಿನ್ನ ತಲೆಗೆ ತಗಲಿ, ಅದು ನಿನ್ನ ಕಣ್ಣಿಗೆ ಕಣ್ಣೀರನ್ನು ತರಿಸಿ ನಿನ್ನ ನೆಲದ ಮೇಲೆ ಬಿದ್ದು ಗೋಳಾಡುವ ತರ ಮಾಡಬೇಕು. ಅದನ್ನು ಮಾಡುವ ತನಕ ಕರ್ತನು ಸುಮ್ಮನೆ ಇರಲ್ಲ. ಅನ್ನಲೇ ಗೋಳಾಡು. ಅವಳ ಪರಿಸ್ಥಿತಿಯನ್ನು ತಿಳ್ಕೊಂಡು ಗೋಳಾಡುವ ತನಕ ಪವಿತ್ರಾತ್ಮನು ಅವಳನ್ನ ಹೊಡೆದು ಒಂದು ದಿನ ಬಂದು ಅಣ್ಣಳು ದೇವರ ಸನ್ನಿಧಿಲಿ ಹೋಗಿ ತನ್ನ ಪರಿಸ್ಥಿತಿಯನ್ನು ನೆನೆಸ್ಕೊಂಡು ಗೋಳಾಡಿ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಗಮನಿಸಿಕೋ. ಆ ಟೈಮ್ God broken the heart of the Hannah. ಅಣ್ಣಲ್ನ ಮುರಿದು, ಅಣ್ಣಲ್ನ ಹೊಡೆದು ನಿನ್ನ ನಿಜ ಪರಿಸ್ಥಿತಿ ಎಂಬುದನ್ನು ಅವಳ ತಲೆಗೆ ಹತ್ತಿಸಿ ದೇವರ ಆಲಯದಲ್ಲಿ ಹೋಗಿ ಗೋಳಾಡುವ ಸಮಯ ತನಕ ಕರ್ತನ ಆತ್ಮನ ಅಣ್ಣ ನಡೆಸಿದನು. ಇವತ್ತು ಮಧ್ಯಾಹ್ನ ಸಮಯದಲ್ಲಿ ಆಶೀರ್ವಾದ ಇಲ್ಲದೆ ಇದ್ದರೂ, ಪ್ರಕಾಶ ಹೊಂದದೆ ಇದ್ದರೂ, ಜಯಕರವಾದ ಜೀವಿತ ಮಾಡದೆ ಇದ್ದರೂ ನೀನು ಸಮಾಧಾನವಾಗಿದ್ದಿ. ಕಾರಣ ನಿನ್ನಲ್ಲಿ ಸೈತಾನ ಮೋಸಪಡಿಸಿರುವುದರಿಂದ. The devil cheated you.
The devil make you blind, made you blind. ಸೈತಾನನು ನಿನ್ನ ಕಣ್ಣುಗಳನ್ನ ಕುರುಡು ಮಾಡಿದಾನೆ. ಪ್ರಕಾಶ ಹೊಂದಬೇಕಾದ ನೀರು ನಾಳೆ ಬರಲಿ, ನಾಳೆ ಬರುತ್ತೆ, ನಾಳೆ ಬರುತ್ತೆ ಅಂತ ಹೇಳಿ ನೀನು ಹೀಗೆ ಕುಳಿತಿರುವುದಕ್ಕೆ ಕಾರಣ ಸೈತಾನ್ನ ಮೋಸ ಎಂಬುದನ್ನು ಮರೆಯಬೇಡ. ಆದರೆ ಒಂದು ದಿನ ದೇವರ ಸನ್ನಿಧಾನದಲ್ಲಿ ಅಣ್ಣನಿಗೆ ಅರಿವಾಯಿತು. ಇರುವ ಪರಿಸ್ಥಿತಿಯಿಂದ ಎದ್ದು ಓಡಿ ಹೋಗಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ಗೋಳಾಡಿ ಪ್ರಾರ್ಥಿಸಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಸತ್ಯವಾಗಲಿ ಹೇಳ್ತೇನೆ ಕೇಳಿ, ಇಲ್ಲಿರುವ ಅರ್ಧ ಭಾಗ ಜನ ಸೈತಾನಿಂದ ಮೋಸ ಹೋಗಿದ್ದೀರಿ. ನೀನು ಗೋಳಾಡಲೇಬೇಕು. ಯು ಹ್ಯಾವ್ ಟು ಕ್ರೈ, ಯು ಹ್ಯಾವ್ ಟು ಕ್ರೈ, ಯು ಹ್ಯಾವ್ ಟು ಪ್ಲೀಡ್, ಯು ಹ್ಯಾವ್ ಟು ಬ್ರೇಕ್ ಯುವರ್ ಹಾರ್ಟ್ ಬಿಫೋರ್ ದ ಲಾರ್ಡ್. ನಿನ್ನ ಹೃದಯವನ್ನು ದೇವರ ಮುಂದೆ ಜಜ್ಜಿ ಆತನ ಮುಂದೆ ನೀನು ತಿರುಗಬೇಕು. ಅಪ್ಪ, ಹೆಂಗಿರಬೇಕಾದ ನಾನು ಹೆಂಗಿದ್ದೀನಿ ನೋಡಿ, ಹೆಂಗೆ ಪ್ರಕಾಶ ಹೊಂದಬೇಕಾದ ನಾನು ಹೆಂಗಿದ್ದೀನಿ ನೋಡಿ, ನನ್ನ ಮಕ್ಕಳು ಹೇಗಿರಬೇಕಾದವರು ಇವತ್ತು ಹೇಗಿದ್ದಾರೆ ನೋಡಿ. ಎಲ್ಲಕ್ಕೂ ಕಾರಣ ನಾನೇ. ನಾನು ಬಿದ್ದು ಹೋಗಿದ್ದನ್ನು ಒಪ್ಪಿಕೊಳ್ಳಿಲ್ಲ. ನಾನು ಬಿದ್ದು ಹೋಗಿದ್ದೀನಿ, ಬಿದ್ದು ಹೋಗಿದ್ದೀನಿ, ಕಳಕೊಂಡಿದ್ದೀನಿ, ಸೋಲು ಹೊಂದಿದ್ದೀನಿ ಎಂಬುದನ್ನು ಒಪ್ಪಿಕೊಳ್ಳದೆ ನನ್ನನ್ನು ಸಮಾಧಾನ ಪಡಿಸಿಕೊಂಡು ಸತ್ತು ಹೋಗಿರುವಂಥ ಒಂದು ಜೀವಿತ ಮಾಡ್ತಾ ಇದ್ದೀನಿ. ಕರುಣಿಸು ಅಂತ ಹೇಳಿ ಅನ್ನಲ ಹಾಗೆ, ಅನ್ನಲ ಹಾಗೆ ಕರ್ತನ ಸನ್ನಿಧಿಯಲ್ಲಿ ಗೋಳಾಡುವುದಿಗೆ. ಹಲ್ಲೆಲೂಯಾ. ಇವತ್ತು ಯಾರು ಇಲ್ಲಿ ಕರ್ತನ ಸನ್ನಿಧಿಯಲ್ಲಿ ಗೋಳಾಡುವುದಕ್ಕಾಗಿ ಬಂದಿದ್ದೀರೋ ನಿಮ್ಮ ಸ್ಥಿತಿಯನ್ನೇ ಕರ್ತನ ಬದಲಾಯಿಸುವ ಆತನಾಗಿರುತ್ತಾನೆ. Hallelujah. Hallelujah. So listen, now ಅನ್ನಲು ತನ್ನ ಕೊರತೆಯನ್ನು ಅರಿತವಳು ಮಾತ್ರ ಅಲ್ಲ, ದ ಸೇಮ್ ಟೈಮ್ ಅದೇ ಸಮಯ ಪ್ರಾರ್ಥಿಸಬೇಕಂತ ಹೋದಾಗ ಪ್ರಾರ್ಥನೆಯಲ್ಲಿ ಆಕೆ ಸೋತು ಹೋಗಲಿಲ್ಲ. ಲಿಸನ್ ಟು ಮೀ. ಒಂದು ಬಂಜೆ ಮಕ್ಕಳಿಲ್ಲ ಅಂತ ಹೇಳಿ ಪ್ರಾರ್ಥಿಸುವುದಕ್ಕೆ ಹೋಗುವುದಾದರೆ ಅವಳು ಹೇಗೆ ಪ್ರಾರ್ಥಿಸುವುದಕ್ಕೆ ಹೋಗ್ತಾಳೆ? ಯಾವ ಥರ ಅವಳು ಪ್ರಾರ್ಥನೆ ಮಾಡೋಕ್ಕೆ ಹೋಗ್ಬೋದು? ಇವತ್ತು ಯಾರಾದರೂ ಮಕ್ಕಳಿಲ್ಲ ಅಂತ ಹೇಳಿ ಇಲ್ಲಿ ಬಂದರೆ ಏನಂತ ಬಂದು ಪ್ರೇಯರ್ ಮಾಡ್ತಾರೆ? ಸರ್, ನಮಗೆ ಮದುವೆ ಆಗಿ 10 ವರ್ಷ ಆಯಿತು, ಮಕ್ಕಳಿಲ್ಲ ಸರ್, ನಮಗೋಸ್ಕರ ಪ್ರೇಯರ್ ಮಾಡಿ. ಗಂಡ ಹೆಣ್ಣು ಒಂದು ಮಗು ಅಂತ ಇದ್ಬಿಟ್ರೆ ನಮಗೆ ನಮ್ಮ ಅವಮಾನ ನೀಗಿ ಮಾನ ಬರುತ್ತೆ ಅಂತ ತಾನೇ ಪ್ರಾರ್ಥನೆ ಮಾಡ್ತಾರೆ. ಆದರೆ ಗಮನಿಸಿ, ತನ್ನಲ್ಲಿ ಯಾವಾಗ ಕೊರತೆ ಇದೆ ಅಂತ ಅಣ್ಣನಿಗೆ ಗೊತ್ತಾಯಿತೋ ಅಣ್ಣಲು ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡಲಿಲ್ಲ, ಅಗತ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿಲ್ಲ, ಒಂದು ಅದ್ಭುತವನ್ನು ಕಾಣುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅವಳು ಮಾಡಿದ ಪ್ರಾರ್ಥನೆ ನಾನು ನಿಮಗೆ ತೋರಿಸ್ತೇನೆ, ಓದಿಕೊಳ್ಳುವ. ಗಮನಿಸಿ, 1ನೇ ಅಧ್ಯಾಯ 10-11ನೇ ವಚನ ಓದಿಕೊಳ್ಳುವ. ಯಾಜಕನಾದ ಏಲಿಯು ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಒಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ. ಗಮನಿಸಿ, ಅನ್ನಲು ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ. ಎಷ್ಟು ಜನ ಆಮೇಲೆ ಹೇಳ್ತಾ ಇದ್ದೀರಿ? ಹಲ್ಲೆಲೂಯ. ಪ್ರಾರ್ಥನೆಯಲ್ಲಿ ಏನು ಸುರಿಸಬೇಕು? ಏನು ಸುರಿಸಬೇಕು? ಕಣ್ಣೀರು ಸುರಿಸಿ. ಹಲ್ಲೆಲೂಯ. ಕಣ್ಣೀರಿಲ್ಲದೆ ಪ್ರಾರ್ಥನೆ ಮಾಡಿದ್ರೆ ಆಸ್ಪರ್ ಸೀಟು ದಾಟಲ್ಲ ಅದು. ಯು ಹ್ಯಾವ್ ಟು ಕ್ರೈ ಅಂಡ್ ಪ್ರೇ. ಬಹು ದುಃಖದಿಂದ ಕಣ್ಣೀರು ಸುರಿಸಿ. ಎಷ್ಟು ಜನ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ? ನಿಜ ಹೇಳ್ತೇನೆ ಕೇಳಿ, ಸಾಯುವಾಗ ಆಶೀರ್ವಾದವುಳ್ಳವನಾಗಿ ಸಾಯಿ, ಶಾಪವನ್ನ ಸಂಪಾದಿಸಿಟ್ಟವನಾಗಿ ಸಾಯಬೇಡ. ಆಶೀರ್ವಾದ ಪಾತ್ರೆಯಾಗಿ ಸಾಯಿ. ನೀನು ಶಾಪ ಇಟ್ಟುಬಿಟ್ಟು ಸಾಯಬೇಡ. ನೀನು ತಿರುಗು, ಮನ ತಿರುಗು ದೇವರ ಸನ್ನಿಧಾನ. ಲಿಸನ್,
ದೇವರ ಸನ್ನಿಧಾನದಲ್ಲಿ ಬಹು ದುಃಖದಿಂದ ಕಣ್ಣೀರು ಸುರಿಸಿ ದೇವರ ಮಕ್ಕಳು ತನ್ನ ಕೊರತೆ, ತನ್ನ ಪರಿಸ್ಥಿತಿಯನ್ನ ನೋಡುವಾಗ ದೇವರ ಮುಂದೆ ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡಬಾರದು. ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸುವವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಗ್ಬಿಡ್ಬೇಕು, ಎಲ್ಲಾದ್ರೂ ಹೋಗ್ಬಿಡ್ಬೇಕು. ಟು ಪ್ರೇ, ಕ್ರೈ ಅಂಡ್ ಪ್ರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಯೆಹೋವನ ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ಏನ್ ಹೇಳಿ? ನಿನ್ನ ದಾಸಿಯ ದುಃಖವನ್ನ ಪರಾಂಬರಿಸು. ಪರಾಂಬರಿಸು. ನಿನ್ನ ದುಃಖವನ್ನ ಮನುಷ್ಯನು ಪರಾಂಬರಿಸುವುದಿಲ್ಲ, ಪರಲೋಕದ ದೇವರು ನಿನ್ನ ದುಃಖವನ್ನ ಪರಾಂಬರಿಸುವಾತನಾಗಿರುತ್ತಾನೆ. ಹಲ್ಲೆಲೂಯಾ. ಮನುಷ್ಯರು ಪರಾಂಬರಿಸಿದ್ರೆ ಹೆಂಗ್ ಪರಾಂಬರಿಸ್ತಾರೆ? ಎಲ್ಕಾನ ಕೊಟ್ಟಂಗೆ ರೊಟ್ಟಿ ಕೊಟ್ಟು ಪರಾಂಬರಿಸ್ತಾರೆ, 2 ಪೀಸ್ ಎಕ್ಸ್ಟ್ರಾ ಕೊಟ್ಟು ಪರಾಂಬರಿಸ್ತಾರೆ. ಆದರೆ ನಿನ್ನ ದುಃಖವನ್ನ ಕರ್ತನು ಪರಾಂಬರಿಸುವನಾಗಿರಬೇಕು. ಹಲ್ಲೆಲೂಯಾ. ಕರ್ತನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ, ಗಮನಿಸಿ, ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ದಾಸಿಯನ್ನ ನೀನು ಏನ್ ಮಾಡಬೇಕು? ತಿರಸ್ಕರಿಸದೆ ಕನಿಕರ ಇಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಒಂದು ನಿಮಿಷ ಕೇಳ್ತೀರಾ? ದೇವರ ಹತ್ರ ಹೋಗಿ ಕೇಳಿದ್ಲು, ಮಗು ಬೇಕಂತ ಕೇಳಲಿಲ್ಲ, ಮಗ ಬೇಕಂತ ಕೇಳಿದ್ಲು. ವ್ಯತ್ಯಾಸ ಗೊತ್ತಾ? ಕೆಲವರು ಪ್ರೇಯರ್ ಮಾಡ್ತಾರೆ, ದೇವರೇ 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 ಏನಾದ್ರೂ ಕೊಡು, ಅಮ್ಮ தாயே ஏனாದರೂ கொடு. ஆண்டவர் பேல இருந்து, அட பிச்சைக்காரா, நீ ஊர்லயும் பிச்சை தான் எடுக்கிற, என்கிட்டயும் பிச்சை தான் எடுக்கிறியா? ಮನುಷ್ಯರ ಹತ್ರನು ಭಿಕ್ಷೆನೇ ಬೇಡ್ತಿ, ದೇವರೇ ಏನಾದ್ರು. ಅಣ್ಣಲು ಮಗು ಬೇಕಂತ ಪ್ರಾರ್ಥನೆ ಮಾಡಿಲ್ಲ. ದೇವರೇ ನನ್ನ ಪ್ರಾರ್ಥನೆ ಕೇಳಿ ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಹೆಣ್ಮಗಳ ಕೊಟ್ಬಿಡ್ಬೇಡಿ, ನನಗೆ ಕೊಟ್ಟರೆ ಗಂಡು ಮಗುವನ್ನೇ ನೀನು ಕೊಡುವ. ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಮೇಲೆ ಬಾಗಲಲ್ಲಿ ನಿಂತ್ಕೊಂಡು, ಅಮ್ಮ ತಾಯೇ ಏನಾದ್ರೂ ಇದ್ರೆ ಕೊಡಿ. ಕೆಲವರು ಪ್ರೇಯರ್ ಮಾಡೋದು, ದೇವರೇ ಏನಾದ್ರೂ ನಮ್ಮನ್ನ ಏನಾದ್ರೂ ಮಾಡಿ ಕಾಪಾಡು, ಏನಾದ್ರೂ ಮಾಡಿ ಕಾಪಾಡು. ಅಮ್ಮ ಏನಾದ್ರೂ ಇದ್ರೆ ಹಾಕು. ನಿಮ್ಮ ಮಕ್ಕಳು ಬೆಳಗ್ಗೆ ಎದ್ದು ನಿಮ್ಮ ಹತ್ರ ಬಂದು, ಅಮ್ಮ ಏನಾದ್ರೂ ಇದ್ರೆ ಕೊಡು ಅಂದ್ರೆ ಏನ್ ಮಾಡ್ತೀರಾ? ಪಾರ್ಕೆ ತಗೊಂಡು ಹೊಡಿತೀರಲ್ಲ. ದೇವರು ಮಾತ್ರ ನಿಮಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ತಾರೆ ಅನ್ಕೊಂಡ್ರ? ನೀವಂಗೆ ಏನಾದರೂ ಅಂತ ಕೇಳ್ಬಿಟ್ರೆ, ಅವಳು ಅನ್ನಲ್ಲಿ ಏನಾದರೂ ಬೇಕಂತ ಕೇಳಿಲ್ಲ, ನನಗೆ ಒಂದು ಗಂಡು ಮಗುವನ್ನ ಕೊಟ್ಟು ನಿನ್ನ ಆಶೀರ್ವಾದ ಮಾಡುವೆ. ಕರಗಳ ತಟ್ಟಿ ಕಥ ನಾಮಗೆ ಮಹಿಮೆ. ಅಳೋ, ನೀನು ಏನು ಪ್ರಾರ್ಥನೆ ಮಾಡುತ್ತೀಯೋ ಅದೇ ಸಿಗುತ್ತದೆ. ಚೆನ್ನಾಗಿ ತಿಳ್ಕೊ, ನೀನು ಏನು ಪ್ರಾರ್ಥನೆ ಮಾಡ್ತೀಯ ಅದೇ ಸಿಗುತ್ತದೆ. ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳ್ರಿ. ಯೋಹನ 14ನೇ ಅಧ್ಯಾಯ. ನನ್ನ ಹೆಸರಿನಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳ್ರಿ, ನಿಮಗೆ ದೊರಕುತ್ತೆ ಅಂತ ಕರ್ತನು ಹೇಳಿದಾನೆ. ಏನು ಬೇಕಾದರೂ ಅಂದ್ರೆ ನೀನು ಇದನ್ನೇ ಬೇಡ್ಕೋಬೇಕು, ಹಿಂಗೆ ಕೇಳಬೇಕು, ಇಷ್ಟೇ ಕೇಳಬೇಕು ಅಂತ ದೇವರು ಹೇಳಿಲ್ಲ. ನೀನು ಕೇಳುವಾಗ ಏನು ಬೇಕಾದರೂ ಕೇಳು, ನೀನು ಏನನ್ನ ಕೇಳ್ತೀಯೋ ಅದನ್ನು ನಾನು ನಿನಗೆ ಕೊಡುವಾತನಾಗಿರುತ್ತೆ. ಹಲ್ಲೆಲೂಯಾ. ಇವತ್ತು ಅನೇಕರಿಗೆ ಪ್ರಾರ್ಥನೆಯ ಶಕ್ತಿ ಗೊತ್ತಿಲ್ಲ. ಪ್ರಾರ್ಥನೆಯ ಶಕ್ತಿ ಅನೇಕರಿಗೆ ಗೊತ್ತಿಲ್ಲ. ಆ ಪ್ರಾರ್ಥನೆಯ ಶಕ್ತಿ ಏನಂತ ನಾನು ನಿಮಗೆ ತಿಳಿಸ್ಕೊಟ್ಬಿಟ್ಟು ಮುಂದೆ ಹೋಗ್ತೀನಿ. ಆವಾಗ ನಿಮಗೆ ವಾಕ್ಯ ಇನ್ನೂ ಬಹಳ ಚಂದವಾಗಿರುತ್ತದೆ. ಹಲ್ಲೆಲೂಯಾ. ಓದಿ ಕಲ್ವಾ ಯೋಹಾನ ಸುವಾರ್ತೆ 14:13-14.
ನಮ್ಮ ಪ್ರಾರ್ಥನೆಗೆ ಉತ್ತರ ಹೆಂಗ್ ಬರ್ತದೆ ಅಂತ ಹೇಳಿ ಈ ವಚನದಲ್ಲಿ ಬಹಳ ಅಂದ ಚಂದವಾಗಿ ಕರ್ತನು ತಿಳಿಸಿಕೊಟ್ಟಿದ್ದಾನೆ. ಓದಿಕೊಳ್ಳುವ 14ನೇ ಅಧ್ಯಾಯ 13-14 ವಚನ. ಇದಲ್ಲದೆ ನೀವು ನನ್ನ ಹೆಸರಲ್ಲಿ ಏನೇನು ಬೇಡಿಕೊಳ್ಳುವಿರೋ, ಗಮನಿಸಿ, ನೀವು ಇದೀರಾ, ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಅದನ್ನ ಹಲ್ಲೆಲೂಯ. ಒಂದು ನಿಮಿಷ ಗಮನಿಸಿಲಿ. ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನ ನಾನು, ಯಾರು ಹೇಳಿದು? ಕರ್ತನು ಹೇಳಿದ ಮಾತು. ಆಮೇಲೆ ಇದೀರಾ? ನಾವೇನು ಅನ್ಕೊಳ್ತೀವಿ, ನಾವು ಏನು ಬೇಡಿಕೊಂಡ್ರು ಕರ್ತನು ಯಾಕೆ ಕೊಡ್ತಾನಂದ್ರೆ ನಮ್ಮ ಮೇಲೆ ದೇವರಿಗೆ ಅಷ್ಟೊಂದು ಪ್ರೀತಿ. ಅದಕ್ಕೆ ಇಲ್ಲ ಹಂಗ ಅನ್ಕೊಂಡ್ರೆ ನೀವು ಪ್ರೇಯರ್ ಬಗ್ಗೆ ಸರಿಯಾಗಿ ಕಲ್ತಿಲ್ಲ ಅಂತ ಅರ್ಥ. He answer your prayers not because he loves you. ಅದನ್ನೇ ಹೇಳ್ತೇನೆ, ಬೈಬಲ್ನ ಏನ್ ಬರ್ದಿದೆಯೋ ಬರೆದಿರುವುದನ್ನ ಓದಿನ ತಿಳ್ಕೋಬೇಕು ಹೊರತು ಯಾರ್ಯಾರ ಗಾಳಿಯಲ್ಲಿ ಕತೆ ಬಿಟ್ಟಿರೋದನ್ನ ಏನ್ ಮಾಡಬಾರದು, ತೆಗಿಬಾರದು. ಗಮನಿಸಿ, ಅಲ್ಲಿ ನೀವು ನನ್ನ ಹೆಸರಿನಲ್ಲಿ ಏನ್ ಬೇಕಾದ್ರೂ ಕೇಳ್ಕೊಂಡ್ರು ಕೊಡ್ತೀನಿ ಅಂದಿದ್ದು ನಮ್ಮ ಮೇಲೆ ದೇವರಿಟ್ಟಿರೋ ಪ್ರೀತಿಯ ನಿಮಿತ್ತವಾಗಿಲ್ಲ, ಅಥವಾ ನಾವು ಜಾಸ್ತಿ ಕಾಣಿಕೆ ಕೊಟ್ಟಿರುವುದರಿಂದ ಅಲ್ಲ, ಇಲ್ಲದಿದ್ರೆ ನಾವು ಒಳ್ಳೆಯವರಾಗಿರುವುದರಿಂದ ಅಲ್ಲ, ನಾವು ಕೆಟ್ಟವರಾಗಿದ್ದರೂ ಕೂಡ ಕೊಡ್ತಾನೆ. ನಮ್ಮ ಮೇಲೆ ಪ್ರೀತಿ ಇಲ್ಲದೆ ಇದ್ರೂ ನಾವು ಪ್ರಾರ್ಥನೆಗೆ ಸದುತ್ತರ ಕೊಡ್ತಾನೆ. ಕಾರಣ ಗೊತ್ತಾ ನಿನಗೆ? ಮುಂದಿನ ವಚನ ಓದು, ಕಾರಣ ಗೊತ್ತಾಗುತ್ತದೆ. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು. ತಂದೆಗೆ ಮಹಿಮೆ. ಚೆನ್ನಾಗಿ ತಿಳಿದುಕೋ, ನನ್ನ ಪ್ರಾರ್ಥನೆ ನಾವು ಮಾಡುವಾಗ ದೇವರು ಪ್ರಾರ್ಥನೆಗೆ ಸದುತ್ತರ ಕೊಡುವುದಕ್ಕೆ ಕಾರಣ ನಮ್ಮ ಮೇಲಿಟ್ಟಿರೋ ಪ್ರೀತಿ ಅಲ್ಲ, ನಾವು ಒಳ್ಳೆಯವರೆಂಬುದಾಗಿ ಅಲ್ಲ, ತನ್ನ ಮಗನ ಹೆಸರಿಗೆ ಮಾನವ ಮರ್ಯಾದೆಯು, ತನ್ನ ಮಗನ ಹೆಸರಿಗೆ ಮಹಿಮೆ ಉಂಟಾಗುವುದಕ್ಕೋಸ್ಕರ ಆ ಹೆಸರಿನ ಮೇಲೆ ಯಾರು ಪ್ರಾರ್ಥಿಸುತ್ತಾರೋ ಆ ಹೆಸರನ್ನ ಮಹಿಮೆ ಪಡಿಸುವುದಕ್ಕಾಗಿ ಬೇಡಿದ ಎಲ್ಲವನ್ನ ಒದಗಿಸುವ ಆತನಾಗಿದ್ದಾನೆ. ಯಜಮಾನನು ಹೇಳ್ತಾ ಇದೆ, ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಗೆ ಸದುತ್ತರ ಬರುವುದು ಏನು ಕಾರಣ ಗೊತ್ತಾ? ತನ್ನ ಮಗನ ಹೆಸರಿನಲ್ಲಿ ಬೇಡಿಕೊಳ್ಳುವವರಿಗೆ ಸದುತ್ತರ ಕೊಡುವುದು ಕಾರಣ ಆ ಮಗನ ಹೆಸರಿಗೆ ಮಹಿಮೆ ಬರುವುದಕ್ಕೋಸ್ಕರ. ಈಗ ಹೇಳು, ಯೇಸುವಿನ ಹೆಸರಿನಲ್ಲಿ ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಪ್ರಾರ್ಥನೆಗೆ ಸದುತ್ತರ ಬರುತ್ತಾ ಬರಲ್ವಾ? ಅದು ನಿನ್ನ ಮೇಲಿರೋ ಪ್ರೀತಿಯ ನಿಮಿತ್ತ ಅಲ್ಲ, ನೀನು ಒಳ್ಳೆಯವನ ನಂಬೋದಕ್ಕೋಸ್ಕರ ಅಲ್ಲ, ನೀನು ಕೆಟ್ಟವನಾಗಿದ್ರು ಕೂಡ ನೀನು ಪ್ರಾರ್ಥಿಸಿದಾಗ ಬಂದೇ ಬರುತ್ತೆ. ಕಾರಣ ನೀನು ಮಾಡುವಂತ ಪ್ರಾರ್ಥನೆಯ ನಾಮ ಅಂತ ಶ್ರೇಷ್ಠವಾದಂತ ನಾಮ. This is what the miracles are happening. This is what the signs and wonders are happening. Not because of you and me, because of the name of Jesus. To glorify that name. ಆ ಹೆಸರಿನ ಮೂಲಕ ತಂದೆಗೆ ಮಹಿಮೆ ಆಗುವಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದದರಿಂದ ನಾನು ಹೇಳ್ತೇನೆ, ನೀನು ಏನು ಪ್ರಾರ್ಥಿಸುತ್ತೀಯೋ ಅದೇ ನಡೆಯುತ್ತದೆ. Your prayers will be answered. ನಿನ್ನ ಪ್ರಾರ್ಥನೆಗೆ ಸದುತ್ತರ ಬರುತ್ತದೆ, ಉತ್ತರ ಬರುತ್ತದೆ. ಪ್ರಾರ್ಥನೆ ಮಾಡದೆ ಆಶೀರ್ವಾದ ಬರಲ್ಲ. ನೀನು ಒಳ್ಳೆಯವನು ಕೆಟ್ಟವನು ಅನ್ನುವುದಕ್ಕೋಸ್ಕರವಾಗಿಲ್ಲ, ಬಿಕಾಸ್ ಟು ಗ್ಲೋರಿಫೈ ದಟ್ ನೇಮ್, ದ ನೇಮ್ ಆಫ್ ಜೀಸಸ್. ಆ ಹೆಸರಿಗೆ ಮಹಿಮೆ ಬರುವುದಕ್ಕೋಸ್ಕರ ಆ ಹೆಸರಿನ ಮೇಲೆ ಯಾರ್ಯಾರು ಪ್ರಾರ್ಥಿಸುತ್ತಾರೋ ಅವರೆಲ್ಲವರ ಪ್ರಾರ್ಥನೆಗೆ ಕರ್ತನು ಸದುತ್ತರ ಕೊಡುವ ಆತನಾಗಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ಸತ್ಯ ಅನ್ನುವುದಕ್ಕೆ ಒಂದು ಉದಾಹರಣೆ ಏನು ಗೊತ್ತಾ? ಸಭೆಯಲ್ಲಿ ಎಷ್ಟು ಜನರಿಗೆ ಬಿಡುಗಡೆ ಆಗಿದೆ, ಎಷ್ಟು ಜನರು ಸ್ವಸ್ಥತೆ ಹೊಂದಿದ್ದಾರೆ, ಎಷ್ಟು ಜನರಿಗೆ ದೇವಗಳು ಓಡಿದೆ. ಅವರೆಲ್ಲ ಎಲ್ಲಿ? ಇಲ್ಲಿ ಇಲ್ಲ. 10 ಜನಕ್ಕೆ ಬಿಡುಗಡೆ ಆದರೆ ಒಬ್ಬರು ಇಬ್ಬರು ಇಲ್ಲಿದ್ದಾರೆ. ಉಳಿದ 9 ಜನ ಎಲ್ಲಿ?
ಇಲ್ಲ, ಸ್ವಸ್ಥತೆ ಒಂದ್ರೆ ಓಡೋಗ್ಬಿಟ್ರು. ಹಂಗಂದ್ಬಿಟ್ಟು ಅಯ್ಯೋ ಇವರು ಚರ್ಚಿಗೆ ಬರಲ್ಲ, ಆದ್ರಿಂದ ಇವ್ರಿಗೋಸ್ಕರ ಪ್ರೇಯರ್ ಮಾಡಲ್ಲ ಅಂತ ಹೇಳಿ ಸ್ವಸ್ಥತೆ ಕೊಡಬಾರ್ದು ಕತೆ ನಿಲ್ಲಿಸಲ್ಲ. ಯಾಕೆ ಗೊತ್ತಾ? ಅವ್ರು ಬರ್ತಾರೆ, ಬರಲು ಎರಡನೇದು, ಅವರು ಬರುವುದಕ್ಕಾಗಿ ಅದ್ಭುತ ಮಾಡ್ತಾ ಇಲ್ಲ, ಆ ಹೆಸರಿಗೆ ಮಹಿಮೆ ಬರುವುದಕ್ಕೋಸ್ಕರವಾಗಿ ಅದ್ಭುತ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ತನ್ನ ಮಗನ ನಾಮಕ್ಕೆ ಮಹಿಮೆ ಬರುವುದಕ್ಕಾಗಿ. ನೀನು ಕುಟುಕನಾಗಿದ್ರು ಬಿಡುಗಡೆ, ನೀನು ದ್ರೋಹಿ ಆಗಿದ್ರು ಸ್ವಸ್ಥತೆ, ಬೇಡಿಕೊಳ್ಳುವಾಗಲೇ ಸ್ವಸ್ಥತೆ, ಬೇಡಿಕೊಳ್ಳುವಾಗಲೇ ಆಶೀರ್ವಾದ. ಹಲ್ಲೆಲೂಯಾ. ಅದರ ಒಂದು ವ್ಯತ್ಯಾಸ ಏನಂತಂದ್ರೆ, ಆತನಲ್ಲಿ ಇಲ್ಲದೆ ಹೋಗುವವನಿಗೆ ಆ ಆಶೀರ್ವಾದ ನಿಲ್ಲಲ್ಲ, ಸಿಗುತ್ತೆ, ನಿಲ್ಲಲ್ಲ. ಇವತ್ತು ಇಲ್ಲಿರುವಂಥ ಕೆಲವರಿಗೆ ಬಂದಿತ್ತು, ಆದರೆ ನಿಂತಿಲ್ಲ. ಕಾರಣ ಅವರ ಕರ್ತನಲ್ಲಿ ಇಲ್ಲ, ಅದಕ್ಕೆ ನಿಲ್ಲಿಲ್ಲ. ನಿಲ್ಲಬೇಕಂತಂದ್ರೆ ನೀನು ಕರ್ತನಲ್ಲಿ ನಿಲ್ಲಬೇಕು. ನೀನು ಆತನಲ್ಲಿ ನಿಂತರೆ ಆತನಿಗೆ ಕೊಟ್ಟಂತ ಆಶೀರ್ವಾದ ನಿಲ್ಲುತ್ತದೆ. ದಟ್ ಈಸ್ ಅ ಸೀಕ್ರೆಟ್. ಬಟ್ ಎಲ್ಲರಿಗೂ ಕೊಡ್ತಾನೆ, ಎಲ್ಲರಿಗೂ ಸ್ವಸ್ಥತೆ, ಎಲ್ಲರಿಗೂ ಬಿಡುಗಡೆ, ಎಲ್ಲರಿಗೂ ಆಶೀರ್ವಾದ, ಎಲ್ಲರೂ ಕೊಡುತ್ತಾನೆ. ಅವರು ಒಳ್ಳೆಯವರ ಕೆಟ್ಟವರ ಚರ್ಚಿಗೆ ಬರ್ತಾರ ಬರಲ್ವಾ ಅನ್ನೋದಕ್ಕೋಸ್ಕರವಾಗಿಲ್ಲ, ಆ ಹೆಸರಿಗೆ ಮಹಿಮೆ ಬರಬೇಕಷ್ಟೇ. ನಾವಿವತ್ತು ಶೊಕ್ಕ ಹಾಕೊಂಡಿದೀವಲ್ಲ, ನೀನು ಒಳ್ಳೆಯವನಾಗಿರೋದ್ರಿಂದಲ್ಲ, ನಾನು ಒಳ್ಳೆಯವನಾಗಿರೋದ್ರಿಂದಲ್ಲ, ಆ ನಾಮದ ನಿಮಿತ್ತವಾಗಿ ತಿಂತಾ ಇದೀವಲ್ಲ, ಆ ಹೆಸರನ್ನ ಕರೆಯುವುದರ ನಿಮಿತ್ತವಾಗಿ ಬದುಕ್ತಾ ಇದೀವಲ್ಲ, ಆ ಹೆಸರನ್ನು ಆರಾಧಿಸುವುದರ ನಿಮಿತ್ತವಾಗಿ. ನೀನು ಒಳ್ಳೆಯವನು, ನೀನೇನು ಅಬ್ರಾಮ್, ನೀನು ಅಬ್ರಾಮ, ಇಲ್ಲಂದ್ರೆ ನೀನು ಯೋಬ, ಇಲ್ಲ ನೀನು ನಾನು ಏನು ಇವನ ಯಾರ್ಯಾರೋ ಧೋನಿ ಕಟ್ಟಿದ್ರಲ್ಲ ನೋಗಾನ. ಆ ಹೆಸರನ್ನು ಆರಾಧಿಸುವುದರ ನಿಮಿತ್ತ ಧೂಳಲ್ಲಿ ಇದ್ದಂತ ನಮ್ಮನ್ನ ತೆಗೆದು ಸಿಂಹಾಸನದ ಮೇಲೆ ಇಟ್ಟಿದ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಾಲೇಜಲ್ಲಿ ಹೋಗಿ ಫ್ರೆಂಡ್ಸ್ಗಳ ಜೊತೆ ಫ್ರೆಂಡ್ಸ್ಗಳು ಏನೋ ಅನ್ಕೊಂಡ್ಬಿಡ್ತಾರೆ ಅಂತ ಹೇಳಿ ನೀವು ಕೃಷಿನ ಅಂದ್ರೆ ಇಲ್ಲ ಇಲ್ಲ, வாயில மண்ணு, வாயில ಮಣ್ಣು. ನೀನು ಆತನ್ನ ಯಾವತ್ತು ತಿರಸ್ಕರಿಸಿಯೋ, ಮಣ್ಣಂದ್ರೆ ಎಂತ ಮಣ್ಣು? ಕೆಂಪು ಮಣ್ಣು. ಹಲ್ಲೆಲೂಯಾ. ನಾವು ಬದುಕಿ ಉಳಿದಿದ್ದೀವಿ ಅನ್ನವರೇ, ನಾವು ಬದುಕಿ ಉಳಿದಿದ್ದೀವಿ ಆ ಹೆಸರಿನ ನಿಮಿತ್ತವಾಗಿ. The name of Jesus. Hallelujah. ಆ ಹೆಸರಿನ ಮುಂದೆ ಕೈ ಎತ್ತಾ ಇದ್ದೀವಿ, ಆ ಹೆಸರಿನ ಮುಂದೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆ ಹೆಸರನ್ನೇ ಹೇಳ್ತಾ ಇದ್ದೀವಿ. ಆತನ ನಾಮವನ್ನ ಹೇಳಿಕೊಳ್ಳುವ ಎಲ್ಲರಿಗೂ ಏರಾಳವಾಗಿ ಕೊಡುವ ಆತನ ಎರಡು ಕೈಗಳ ತಲೆ ಮೇಲೆ ಎತ್ತಿ ಆಮೆನ್. ஹல்லேலூயா, ஹல்லேலூயா. இதுல வேற ரீல் வர விடுறது. நான் ரொம்ப ஆண்டவர்கிட்ட நான் ரொம்ப நல்ல பையனா நடந்துக்கிட்டேன், ஆண்டவர் என்னை ரொம்ப ஆசீர்வதிச்சாரு. வா 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 வா. ஹல்லேலூயா. ಆ ಹೆಸರು. ಸೊ ಇದು ಅನ್ನಲಿಗೆ ಗೊತ್ತಾಗಿತ್ತು. ನಾನು ಕೇಳುವುದು ಮನುಷ್ಯರ ಬಳಿಯಲ್ಲ, ಸೂರ್ಯ ಚಂದ್ರ ನಕ್ಷತ್ರಗಳ ಆಕಾಶವನ್ನು ಉಂಟು ಮಾಡಿದಂತ ಸರ್ವಶಕ್ತನಾದ ದೇವರ ಮುಂದೆ ಕೇಳ್ತಾ ಇದೆ. ಹಲ್ಲೆಲೂಯಾ. ಅದಕ್ಕೆ ಹೋಗಿ ಇಟ್ಲು ನೋಡಿ ಡಿಮ್ಯಾಂಡ್, ಹೆಂಗೆ ಡಿಮ್ಯಾಂಡ್ ಇಲ್ಲ. ದೇವರೇ ನನಗೆ ಮಗು ಬೇಕು, ನನಗೆ ಗಂಡು ಮಗು ಬೇಕು. ಮಗು ಇಷ್ಟು ವರ್ಷ ಮಕ್ಕಳಿಲ್ಲ, ಏನಾದ್ರು ಮಗು ಬೇಕಂತ ಕೇಳ್ತಿ? ಇಲ್ಲ, ಗಂಡು ಮಗು ಬೇಕು. ಅದು ಸುಮ್ಮನೆ ಬೇಡವಂತೆ, ಬಾಲ್ಡೆಡ್ ಆಗಿ ಬೇಡವಂತೆ, ಉದ್ದಗೆ ಕೂದಲಿರ್ಬೇಕಂತ, ಅದಕ್ಕೆ ಸಾಯವರೆಗೆ ಕೂದಲಿರ್ಬೇಕಂತ. ಅದಕ್ಕೆ ಪಡಿಸಿ ಪಾರಗ ತೆರೆಯೋ, ಓದಿ ನೋಡಿ ನಿಮ್ಗೆ ಗೊತ್ತಾಗ್ತಿದೆ. ಅಯ್ಯಯ್ಯೋ, ಹಿಂಗೆ ಗೊತ್ತಿದ್ರೆ ಫಸ್ಟ್ ಪ್ರೇಯರ್ ಮಾಡ್ಬೋದಾಯ್ತಲ್ಲ. ಹಲ್ಲೆಲೂಯಾ, ಆಮೇಲೆ ಎಂತ ಪ್ರಾರ್ಥನೆ ಮಾಡ್ತಾರೆ ನೋಡ್ರಿ. ಇವತ್ತು ನೀವೆಲ್ಲ ನಿಜವಾಗಲೂ ಅಯ್ಯೋ ಹೋಗಿ ಬಿಡಿ,
ಲೇಟಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಿ ಇದನ್ನು ಓದಿ. ನನಗೆ ಒಂದು ಮಗನು ಬೇಕು. ನೆಕ್ಸ್ಟ್, ಅವನು ಜೀವದಿಂದಿರುವ ತನಕ ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿಯೇ ಇರುವ ಕರಗಳ ತಟ್ಟಿ ದೇವರ ನಾಮಕ್ಕೆ ಮಹಿಮೆ. ಹಲ್ಲೆಲೂಯಾ, ಆಮೆನ್. ನನಗೆ ಮಗ ಬೇಕು, ಗಂಡು ಮಗನೇ ಬೇಕು. ಅದು ಜೀವದಿಂದ ಇರುವವರೆಗೂ ನಿನ್ನವನಾಗಿರ್ಬೇಕು. ಹಲ್ಲೆಲೂಯಾ. ಡಿಮ್ಯಾಂಡ್ ಜಾಸ್ತಿ ಆಗಿಲ್ವಾ ಸರ್? ಡಿಮ್ಯಾಂಡ್ ಜಾಸ್ತಿ ಆಗ್ಲಿಲ್ವಾ? ಮನುಷ್ಯರ ಹತ್ರನೇ ಡಿಮ್ಯಾಂಡ್ ಮಾಡಬಾರ್ದ್ರಿ. ಮನುಷ್ಯರ ಹತ್ರ ಸರ್ ಏನು ಬೇಕಂದ್ರೆ ಕೇಳಿದಾಗ ಏನ ಕೊಡಪ್ಪ, ಒಂದು ಲೋಟ ನೀರು ಕೊಡಪ್ಪ, ಸಾಕಪ್ಪ. ಮನುಷ್ಯನ ಹತ್ರ ಅಷ್ಟೇ ಕೇಳಬೇಕು. ಆದರೆ ದೇವರ ಹತ್ರ ಕೇಳುವಾಗ ಅಳತೆಗೆ ಮೀರಿ ಕೇಳ್ಬೇಕು. ಹಲ್ಲೆಲೂಯಾ, ಆಮೇಲೆ ನನ್ನ ಹತ್ರ ಬಂದು ದೇವರು ಏನಾದರೂ ಏನೋ ಇಷ್ಟು ಕೇಳ್ಬಿಟ್ಟಿದೆಯಾ ಅಂದ್ರೆ ನಾನು ಹೇಳ್ತೀನಿ, ದೇವರ ನನ್ನ ಯೋಗ್ಯತೆ ಮೇಲೆ ಕೇಳಿಲ್ಲ, ನಿಮ್ಮ ಯೋಗ್ಯತೆ ಮೇಲೆ ಕೇಳಿರುವುದು ಅಂತ. ಏನೋ ಹಿಂಗಂದ್ಬಿಟ್ಟೆ ಅಂದ್ರೆ ಮತ್ತೆ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ನಿಮಗೆ ಹೆಸರು ಕೆಟ್ಟ ಹೆಸರು ಬರಲ್ವಾ? ನಿಮಗೆ ಕೆಟ್ಟ ಹೆಸರು ಬಂದರೆ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ ದೇವರೇ. ಅದಕ್ಕೆ ಕೊಡುವುದೇ ಕೊಡ್ತೀವಿ. ಸ್ವಲ್ಪ ಸುಮ್ಮನೆ ಕಣ್ಮುಚ್ಕೊಂಡು ಎಷ್ಟು 0 ಬರುತ್ತೆ ಕೊಟ್ಬಿಡಿ ಸಾಕು. ಹಂಗೆ ಕೇಳಬೇಕು. ಗಂಡು ಮಗನೇ ಬೇಕು. ಅದು ಅವನ ಜೀವನದಿಂದ ಉಳಿದಿರೋವರೆಗೆ ಹೆಂಗಿರ್ಬೇಕು? ಅವನು ನಿನ್ನವನಾಗಿರುವಂತೆ ನಿನಗೋಸ್ಕರ ಪ್ರತಿಷ್ಠಿಸುತ್ತೇನೆ. ಅವನು ಓದಿ ಕೆಲವು ಅವನ ಜೀವನದ ಇರುವವರೆಗೂ, ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ಅತ್ತ ಒಂದು ವೇಳೆ ಕರ್ತನ ಕೇಳ್ಬೋದೈತೆ, ಅಣ್ಣಳೆ ಮಗು ಬೇಕಂತ ಕೇಳ್ತಾ ಇದೆಯಾ? ಅದು ಗಂಡು ಮಗುನೇ ಅಂತ ಬೇಕಂತ ಕೇಳ್ತಾ ಇದೆಯಾ? ಕೊಟ್ಟು ಬಿಟ್ರೆ ವಾಪಸ್ ನನಗೆ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಂತ ನೀನು ಲೂಸಾ? ಆತ ಅವಳಂದ ಹಂಗೆಲ್ಲ ದೇವರೇ, ಹಂಗೆಲ್ಲ ಅನ್ಕೋಬೇಡಿ. ನನ್ನ ಈ ಸವತ್ತಿ ಇದಲ್ಲ, ಈ ಸೌತೆಕಾಯಿ ನನ್ನ ಎಷ್ಟೆಲ್ಲ ಮಾತಾಡ್ದಲ್ಲ. ಅವ್ರ ಮಕ್ಕಳು ನಾಳೆ ನನ್ನ ಮಗನ ಹತ್ರ ಬರ್ಬೇಕಂದ್ರೆ ಅವನು ನನ್ನವನಾಗಿದ್ದರೆ ಬರೋಕ್ಕಾಗಲ್ಲ, ನಿನ್ನವನಾಗಿದ್ದರೆ ಮಾತ್ರ ಅದು ಬರೋಕ್ಕಾಗತ್ತದೆ. ಹಲ್ಲೆಲೂಯಾ. ಈ ಸವತಿಯ ಮಕ್ಕಳು, ಇವು ಸೌತೆಕಾಯಿ ಮಕ್ಕಳು ಕೂಡ ಏನು ಮಾಡಬೇಕು? ನಾಳೆ ನನ್ನ ಮಗನ ಹತ್ರ ಬರಬೇಕು. ಎಷ್ಟು ಮಾತಾಡಿದಳು ಅವಳು, ನನ್ನ ಮಗನ ಹತ್ರ ಬರಬೇಕು. ನನ್ನ ಮಗನ ಹತ್ರ ಅವರು ಬರಬೇಕಂತಂದ್ರೆ ಅವನು ನನ್ನವನಾಗಿದ್ದರೆ ಬರೋಕ್ಕಾಗಲ್ಲ, ಅವನು ಜೀವದಿಂದ ಇರುವ ತನಕ ನಿನ್ನವನಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರು ಮಕ್ಕಳಿಗೆ ಹೇಳ್ಕೊಡೋದು, ಸೇವೆಗೆಲ್ಲ ಹೋಗ್ಬೇಕಂತ ಯೋಚನೆ ಮಾಡಬೇಡ ಮಗ, ಚೆನ್ನಾಗಿ ಓದು, ಚೆನ್ನಾಗಿ ಕೆಲಸ ಮಾಡು, ವಯಸ್ಸಾದ ಮೇಲೆ ಕೆಮ್ಕೊಂಡು ಸೇವೆ ಮಾಡು. ಕೆಲವರು ಮಕ್ಕಳಿಗೆ ಹೇಳ್ಕೊಡೋದು. ಅಯ್ಯೋ, ಇಂಥ ತಂದೆಯವರಿಗೆ ಶಿಲೆ ಇಡಬೇಕು. ಏನಿಡ್ಬೇಕಲ್ಲಿ? ಇಂಥದ್ದು ಏನು ಬಿಡಬೇಕಲ್ಲಿ? ಅದು ಎಂಥ ಶಿಲೆ ಇಡಬೇಕು ಅಂತ? ಯಾರು ಹೊಡೆದ್ರೂ ಬೀಳದಂತೆ ತಾಮ್ರದಲ್ಲಿ ಶಿಲೆ ಇಡಬೇಕು. ನಿನ್ನವನಾಗಿದ್ದರೆ ಬೇರೆಯವರ ಕಾಲಿಡಿತಾನೆ. ಅವನು ಯೆಹೋವನ ವಶದಲ್ಲಿ ಇದ್ದರೆ, ಅವನ ಕರ್ತನ ಕೈಯಲ್ಲಿ ಇದ್ದರೆ. ಹಲ್ಲೆಲೂಯಾ. ಹೋದ ವಾರ ನಾನು ಬೆಳಗಾವಿಗೆ ಹೋಗಿದ್ದೆ ಸೇವೆ ಮಾಡೋಕ್ಕೋಸ್ಕರವಾಗಿ. ಒಂದೇ ಒಂದು ಮೀಟಿಂಗ್ಗೋಸ್ಕರ ಡೇಟ್ ಕೊಟ್ಟಿದ್ದೆ, ಸಾಯಂಕಾಲ ಮಾತ್ರ. ಹೋಗಿ ನಾವು ಮುಂಜಾನೆಯಲ್ಲಿ ಇಳಿದ್ವಿ, ಸಾಯಂಕಾಲದಲ್ಲಿ ಮೀಟಿಂಗ್. ಅಲ್ಲಿ ಸಾಯಂಕಾಲ ನಾವು ಮೀಟಿಂಗ್ ಹೋಗೋಕ್ಕೆ ಮುಂಚಿತವಾಗಿ ಒಂದು 5 ಫ್ಯಾಮಿಲಿನ ನೋಡಬೇಕಂತ, ಪ್ರೇಯರ್ ಮಾಡಿಸ್ಕೋಬೇಕಂತ ತುಂಬನೇ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. 1 ಅವರ್ ಮಾತ್ರ ಬಂದು ಪ್ರೇಯರ್ ಮಾಡ್ಕೊಂಡು ಹೋಗ್ಬಿಡಿ ಅಂತಂದರು. ಸರಿ ಅಂತ ಹೋದೆ. ಒಂದು ಎಮ್ಮ ಬಂದು ಮೊಣಕಲ್ ಹಾಕಿದ್ರು. ನೀವು ಯಾರು ಅಂತ ಕೇಳಿದೆ. ನಾನು ಡಾಕ್ಟರ್ ಅಂತಂದ್ರು. ಅರೆ, ನಾವು 10ನೇ ಕ್ಲಾಸ್ ಫೇಲು, ಡಾಕ್ಟರ್ ಅಂತಂದ್ರು. ಇನ್ನೊಬ್ರು ಬಂದಿದ್ರು, ನೀವು ಯಾರಂತ ಕೇಳಿದೆ. ನಾನು DSP ಆಗಿ ವರ್ಕ್ ಮಾಡ್ತೀನಿ. ನಿನ್ನವನಾಗಿಟ್ರೆ ಇಟ್ಕೋ, ನಿನ್ನವನಾಗಿ ನೀನು ಇಟ್ಕೋ. ಅದು ನಾಳೆ ಯಾರಿಗಾದ್ರೂ ಹೋಗಿ ಕಾಲು ಹಿಡಿತಿದೆ. ಅವನು ನನ್ನವನಾಗಿರಬಾರದು, ಜೀವ ಕಾಲವಲ್ಲ ನಿನ್ನವನಾಗಿರಬೇಕು. ಯಾಕೆ ಗೊತ್ತಾ? ನಿನ್ನವನಾಗಿದ್ದರೆ
ಅರಸನಾಗಿ ಆರಿಸಲ್ಪಟ್ಟವನು ಅಭಿಷೇಕಕ್ಕಾಗಿ ಅವನ ಬಳಿಯಲ್ಲಿ ತಲೆ ಕೊಡುವನಾಗಿರ್ತಾನೆ. ಹಲ್ಲೆಲೂಯಾ. ಪಕ್ಕದ ಕೈಕೊಟ್ಟು ಹೇಳಿ, ನಿಮ್ಮ ಮಕ್ಕಳು ಎಂಥವರಾಗಿರ್ಬೇಕು? ಇಷ್ಟು ಲೇಟಾಗಿ ಕೇಳಿ ಏನು ಮಾಡೋದು? ಆಮೇ ಆತನ ಜೀವನ ಇರುವುದಕ್ಕೆ ಹೆಂಗಿರ್ಬೇಕು ಗಮನಿಸಿಕೊಳ್ಳಿ. ನಿಮಗೋಸ್ಕರ ಮಕ್ಕಳನ್ನ ಸಾಕಬೇಡ್ರಿ, ಅದು ನಾಳೆ ಯಾರ ಕಾಳದ ಹಿಡ್ಕೊಂಡು ಜೀವನ ಮಾಡ್ತಾ ಇರ್ತದೆ. ಕರ್ತನಿಗಾಗಿ ಸಾಕ್ರಿ ಮಕ್ಕಳನ್ನ. ನಿಮ್ಮ ಮಕ್ಕಳನ್ನ ಕರ್ತನವರಾಗಿ ಮಾಡ್ರಿ, ಕರ್ತನ ವಶದಲ್ಲಿ ನಿಲ್ಲಿಸ್ರಿ. ಸೇವೆಗೆ ಹೋಗ್ಬಿಟ್ರೆ ಅನೇಕರ ಹೂಗೆ ಏನಂತಂದ್ರೆ ಸೇವೆ ಅಂತ ಹೊಂಟೋಗ್ಬಿಟ್ರೆ ಮತ್ತೆ ನಾಳೆ ನಮ್ಮ ಮಗು ಊಟಕ್ಕೆ ಬಟ್ಟೆಗೆ நாங்கள் உங்கள் வீட்டு வாசலை கதை தட்டி ஐயா சாமின்னு காலையில் வந்து பைபிள் தூக்கிட்டு வந்து தட்டெடுத்து நிற்கிறோம். ಕರ್ತನು ಈ ಲೋಕದಲ್ಲಿ ಎಲ್ಲರಿಗಿಂತಲೂ ತನ್ನ ಸೇವಕರನ್ನ ಮೇಲಕ್ಕೆ ತೆಗೆದಿಡುವ ಆತನಾಗಿರುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಲ್ಲರೂ ಒಂದು ಆಶೀರ್ವಾದಕ್ಕಿಂತ ಒಂದು ಹೆಜ್ಜೆ ಮೇಲೇನೆ ಕರ್ತನ ನಮ್ಮನ್ನು ಇಡ್ತಾನೆ ಹೊರತು ಯಾರಿಗೂ ಕೆಳಗೆ ಕರ್ತನ ಇಡುವುದೇ ಇಲ್ಲ. ಇದು ಕರ್ತನ ಸೇವಕರುಗಳಿಗೆ ಕರ್ತನ ಕೊಡುವಂಥ ಒಂದು ಆಳುವಿಕೆ. ಹಲ್ಲೆಲೂಯಾ. ಆದರೆ ಏನು, ನಂಬಿಗಸ್ತರಾಗಿ ಸೇವೆ ಮಾಡಬೇಕಾದ್ರೆ ಅಷ್ಟೇ. ಹಲ್ಲೆಲೂಯಾ. ಜೀವದ ಇರುವವರೆಗೆ ನಿನ್ನವನಾಗಿರ್ಬೇಕು. ಆಮೇಲೆ ಗಂಡು ಮಗನೇ ಬೇಕಂತೆ. ಅದು ಎಂಥವರ ಇಡೀ ದೇಶವೇ ಬಂದು ಅವನ ಹತ್ರ ನಿಂತುಕೊಳ್ಳುವಷ್ಟು ಸೇವಕನಾಗಿರ್ಬೇಕಂತ. ಇನ್ನೊಂದು ಪ್ರೇಯರ್ ಮಾಡಿದ್ ನೋಡ್ರಿ, ನಾನು ಬಿದ್ದು ನಗದು ಗೋಳಾಡ್ಬಿಟ್ಟೆ. ಏನಿರ್ಬೇಕು ಮುಂದೆ ಓದ್ಕೊಳ್ಳಿ. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಕ್ಷೌರ ಕತ್ತಿಯನ್ನು ಬರಗೊಳಿಸುವುದು ಇಲ್ಲ ಎಂದು ಪ್ರಾರ್ಥಿಸಿ ಹರಕೆ ಮಾಡಿದಳು. ಹಲ್ಲೆಲೂಯಾ. ನನಗೆ ನಿನ್ನ ಮಗು ಕಟ್ಟರೆ ನಾನೇನ್ ಮಾಡುವುದಿಲ್ಲ, ಸವರ ಕತ್ತಿ ತರಲ್ಲ, ನೀನು ಬೋರ್ಡ್ ತರಬಾರದು. ಹಲ್ಲೆಲೂಯಾ. ಜೀವದಿಂದ ಇರುವ ತನಕ ನನ್ನ ಮಗನ ತಲೆ ಮೇಲೆ ಏನಿರ್ಬೇಕು ಹೇಳಿ. ನಮ್ಮ ಹರೀಶಿಗೆ ಇದ್ದಂಗೆ ಜುಟ್ಟಿರ್ಬೇಕು. ಏನಿರ್ಬೇಕು ಹೇಳಿ? ಜೀವದಿಂದ ಇರುವವರೆಗೂ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗರ್ಭದಲ್ಲಿ ಮಗು ಇದ್ದಾಗ ಇದೆಲ್ಲ ಮುಂಚೆನೆ ಗೊತ್ತಿದ್ರೆ ನಾವು ಮಕ್ಕಳೆಲ್ಲ ಬೆಳ್ಳಗುಟ್ಟಿರ್ತದೆ. ನಾಳೆ ನಿನಗೆ ಎಂಥ ಮಗು ಬೇಕಂತ ಹೇಳಿ ಡಾಕ್ಟರ್ ಹೇಳಲ್ಲ, ನೀನೇ ತೀರ್ಮಾನಿಸ್ಬೇಕು. ನಾಳೆ ನಿನ್ನ ಭವಿಷ್ಯ ಏನಾಗಿರ್ಬೇಕಂತ ಹೇಳಿ ಬೇರೆ ಯಾರು ತೀರ್ಮಾನ ಮಾಡಲ್ಲ, ನೀನೇ ತೀರ್ಮಾನ ಮಾಡಬೇಕು. ನಿನ್ನ ಪ್ರಾರ್ಥನೆ ತೀರ್ಮಾನ ಮಾಡಬೇಕು. Your prayer has to decide what you are going to be tomorrow. ಹೆಚ್ಚನಾಮನ್ ಹೇಳ್ತಾ ಇದ್ದೇನೆ. Hallelujah, hallelujah, hallelujah. Our prayer will be answered. ನಮ್ಮ ಪ್ರಾರ್ಥನೆ ಏನಾಗಿದೆಯೋ ಅದೇ ನೆರವೇರ್ತದೆ. You will receive what you prayed. ನೀವು ಏನು ಪ್ರಾರ್ಥನೆ ಮಾಡಿದ್ದೀರೋ ಅದನ್ನೇ ಹೊಂದ್ತೀರಿ. ಪ್ರೇಯರ್ ಇಸ್ ಆಕ್ಷನ್. ಅದನ್ನು ನೆಕ್ಸ್ಟ್ ವೀಕ್ ಮಾತಾಡ್ತೀನಿ. ಒಂದು 3 ವಾರ ಹೋಗೋಣ ಜರ್ನಿ. ನಾನು ಊರಿಗೆ ಹೋಗಕ್ಕೆ ಇನ್ನೊಂದು 3 ವಾರ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಗತ್ಯಕ್ಕಾಗಿ ಪ್ರಾರ್ಥಿಸಬೇಡ, ಅದ್ಭುತಗಳ ಹೊಂದುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಬಿದ್ದು ಹೋಗಿರುವ, ಸತ್ತು ಹೋಗಿರುವಂತ ನಿನ್ನ ಪ್ರಾರ್ಥನೆಯನ್ನ ಈ ಗೊತ್ತಿನ ದಿನ ತಟ್ಟಿ ಎಬ್ಬಿಸಿ ಅದನ್ನ ಜೀವ ಉಳ್ಳಂತ, ಅಧಿಕಾರ ಉಳ್ಳಂತ ಪ್ರಾರ್ಥನೆಯ ಜೀವಿತವಾಗಿ ಬದಲಾಯಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆನ ಹೆಂಗಿರ್ಬೇಕತ್ತ? ಪ್ರಾರ್ಥನೆ ಹೆಂಗಿರ್ಬೇಕತ್ತ? ದೇವರ ಅಷ್ಟೇನ ಅಂತ ಕೇಳೋ ತರ ಇರಬಾರದು, ಆಶ್ಚರ್ಯವಾದಂಥ ಪ್ರಾರ್ಥನೆ ಆಗಿರ್ಬೇಕು. ಹಲ್ಲೆಲೂಯಾ. ನಮ್ಮ ಇಡೀ ಊರಲ್ಲಿ, ಯಾಕೆ ನಮ್ಮ ತಾಲೂಕಿನಲ್ಲಿ ಮೊಟ್ಟ ಮೊದಲನೇದಾಗಿ ಯೇಸುವನ್ನು ಅಂಗೀಕರಿಸಿಕೊಂಡಿದ್ದು ನಮ್ಮ ತಾತ.
ನಮ್ಮ ತಾತ ಪ್ರಾರ್ಥನೆ ಮಾಡಿದ್ರು, ದೇವರೇ ನನ್ನ ಕಣ್ಣು ಎಷ್ಟು ದೂರ ನೋಡ್ತದೋ ಅಷ್ಟು ಭೂಮಿ ನನಗೆ ಬೇಕು ಅಂತ ಪ್ರೇಯರ್ ಮಾಡಿದ್ರು. ಮನೆ ಮೇಲೆ ಕೂತ್ಕೊಂಡು ನಮ್ಮ ತಾತನವರ ತಂದೆ ನಮ್ಮ ತಾತನಿಗೆ ಕೊಟ್ಟಿದ್ದ 50 ಎಕರೆ ಜಮೀನು ಭಾಗ ನಮ್ಮ ತಾತ ಸಂಪಾದನೆ ಮಾಡಿ ಕೊಂಡುಕೊಂಡಿದ್ದು 200 ಎಕರೆ ಜಮೀನು. ಏನು ಕಾರಣ ಹೇಳಿ? ಪ್ರಾರ್ಥನೆ. ನನ್ನ ಕಣ್ಣು ನೋಡುವುದೆಲ್ಲ ನನಗೆ ಬೇಕು ದೇವರೇ. ಕಣ್ಣು ನೋಡುವುದೆಲ್ಲ ಕೇಳು, ಕಣ್ಣು ನೋಡುವವರೆಲ್ಲ ಕೇಳಬೇಡ. ಆಮೇಲೆ ಹಲ್ಲೆಲೂಯಾ. ನಿನ್ನ ಪ್ರಾರ್ಥನೆಗೆ ಉಜ್ಜೀವನಗೊಳಿಸು. ಪುಟ್ ಅ ಫೈರ್ ಆನ್ ಯುವರ್ ಪ್ರೇಯರ್. ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜ್ಯೋತಿ ಉಂಟಾಗಲಿ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಉಜ್ಜೀವನ ಬರಲಿ. ಆಮೆನ್. ಎಕ್ಸ್ಪೆಕ್ಟ್ ದ ಗ್ರೇಟ್ ಥಿಂಗ್ಸ್ ಫ್ರಮ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೀನಿ, ಒಂದು ಪ್ರಾರ್ಥನೆ ಮಾಡ್ತೀರಾ? ತೀರ್ಮಾನ ಮಾಡ್ತೀರಾ? ನಾನು ಹೇಳುವ ಹಾಗೆ ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ಇವತ್ತು ಒಂದು ತೀರ್ಮಾನ ಮಾಡಬೇಕು, ಓಕೆನಾ? ನಾನು ಇದನ್ನ ದೇವರ ಮೇಲೆ ಸಾಸಿವೆ ಕಾಲಷ್ಟು ಅನುಮಾನ ಇಲ್ಲದೆ ಹೇಳ್ತಾ ಇದ್ದೀನಿ. ನೀವು ಹಂಗಿರ್ಬೇಕು. ನಮ್ಮ ಸಭೆ ವಿಶ್ವಾಸಿಗಳು ಯಾರು ಬೇರೆಯವರು ಉಪಯೋಗ ಮಾಡಿದ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬಾರದು. ನೋ ಸೆಕೆಂಡ್ ಹ್ಯಾಂಡ್ ಕಾರ್ಸ್, ನೋ ಸೆಕೆಂಡ್ ಹ್ಯಾಂಡ್ ಬೈಕ್. ನಮ್ಮ ವಿಶ್ವಾಸಿಗಳು ಯಾರು ಸರಿ ಬೇರೆಯವರು ಉಪಯೋಗ ಮಾಡಿದ ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬಾರದು. ಕರ್ತನ ಹತ್ರ ಕೇಳಿ, ಲೇಟೆಸ್ಟ್ ಮಾಡಲು ಹೊಸ ಶೋರೂಮ್ ಗಾಡಿನೇ ನೀನು ನನಗೆ ಕೊಟ್ಟು ಆಶೀರ್ವಾದ ಮಾಡಬೇಕಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ಆಗುತ್ತಾ ಅಂತ ನೀನು ಕೇಳಿದ್ರೆ ಕರ್ತನಿಂದ ಆಗುತ್ತೆ. ಪ್ರಾರ್ಥನೆ ಮಾಡಕ್ಕೆ ನಿನ್ನಿಂದ ಆಗುತ್ತಾ? ಅಷ್ಟೇ ನನ್ನ ಪ್ರಶ್ನೆ. ದಟ್ ಈಸ್ ಮೈ ಕ್ವಶನ್. ಆತನಿಂದ ಆಗುತ್ತೆ. ಆತನು ಕೊಟ್ಟ ಕಾರಲ್ಲ, ಶೋರೂಮೇ ಕೊಡ್ತಾನೆ. ಹಲ್ಲೆಲೂಯಾ. ಆ ಕಂಪನಿನೇ ನಿನ್ನ ಕೈ ಕೊಡ್ತಾನೆ. ಆದ್ರೆ ಪ್ರಾರ್ಥನೆ ಮಾಡಕ್ಕೆ ನಿನ್ನ ಹತ್ರ ತಾಕತ್ತಿರಬೇಕು. ಪ್ರಾರ್ಥನೆ ಮಾಡಕ್ಕೆ ದೇವರ ಹತ್ರ ಕೇಳುವಷ್ಟು ಧೈರ್ಯ ನಿನಗಿರಬೇಕು. ದೇವರ ಹತ್ರ ಕೇಳುವಷ್ಟು ನಂಬಿಕೆ ನಿನಗಿರಬೇಕು. ಕರ್ತನ ಸನ್ನಿಧಿಯಲ್ಲಿ ಗೋಳಾಡುವಂತ, ಹೋರಾಡಿ ಪ್ರಾರ್ಥನೆ ಮಾಡುವಂತ ಶಕ್ತಿ ಬಲ ನಿನ್ನ ಮೊಣಕಾಲಲ್ಲಿ ಇರಬೇಕು. ಹಲ್ಲೆಲೂಯಾ. ಅದಿದ್ದರೆ ನೀನು ಕೇಳುವುದೆಲ್ಲ ಸಾಧ್ಯವಾಗುತ್ತೆ. ಆಮೇಲೆ ಆದರೆ ಒಂದು ಅಣ್ಣಳ ಥರ ಪ್ರಾರ್ಥನೆ ಮಾಡಬೇಕು. ನೀನು ಕೊಟ್ಟರೆ ಅದು ನಿನಗೆ, ನೀನು ಕೊಟ್ಟರೆ ಅದು ನಿನಗೆ. ಮತ್ತೆ ನನಗೆ ಅಂದ ಮೇಲೆ ನೀನು ಯಾಕೆ ಕೇಳ್ತಾ ಇದೆಯಾ? ಸುಮ್ಮನೆ ಗೆತ್ತಿಗೆ ಕೊಟ್ಬಿಡಿ, ಪರವಾಗಿಲ್ಲ. ಹಲ್ಲೆಲೂಯಾ. ನೀನು ಕೊಡುವುದಲ್ಲ ಎಷ್ಟು ಜನ ತಯಾರಾಗಿದ್ದೀರಿ? ಹಲ್ಲೆಲೂಯಾ. ನೀವು ನಂಬುತ್ತೀರೋ ಬಿಡ್ತೀರೋ ಸತ್ಯ ಹೇಳ್ತೀನಿ. ಕರ್ತನ ಸನ್ನಿಧಾನ ನಿಂತ್ಕೊಂಡು ಹೇಳ್ತೀನಿ, ಈ ಅನ್ನಲು ಹೊಂದಿದ ಹಾಗೆ ಇಲ್ಲಿ ಅನೇಕರು ಹೊಂದುವುದಕ್ಕೆ ಕರ್ತನು ತಯಾರು ಮಾಡ್ತಾ ಇದ್ದಾನೆ. ಈ ಅನ್ನಲು ಹೊಂದಿದ ರೀತಿಯಲ್ಲಿ ಇಲ್ಲಿರುವಂತ ಅನೇಕ ಕುಟುಂಬಗಳು ಈಗ ಇರುವುದಕ್ಕಿಂತಲೂ ಸಾವಿರಷ್ಟು ಆಶೀರ್ವಾದಗಳನ್ನ ಪರಲೋಕ ತೆರೆದಿರುವಾಗ ರೇಖೆ ತನ್ನ ಕಟ್ಟ ತೋರೋ ರೇಖೆ ಸೆಕೆಂಡ ತರಲವೋ. ಓ ಲೆಟ್ them receive in Jesus. ನಾನು ಹೇಳ್ತೇನೆ ಕೇಳಿ. ಸಾಧ್ಯವು ಎಲ್ಲ ಸಾಧ್ಯ. ಹಲ್ಲೆಲೂಯಾ. ಆದರೆ ನಿನ್ನ ನಂಬಿಕೆಯೇ ಅದಕ್ಕೆ ಬಂಡವಾಳ. ಮೂಲ ಆಧಾರ ನಿನ್ನ ನಂಬಿಕೆ. ಆಮೇಲೆ ಎಣ್ಣೆ ಆದಿವಾಸಿ ಎಣ್ಣೆ ದೇವರ ಹತ್ರ ಮುಂದೆ ಪ್ರೇಯರ್ ಮಾಡಿ ಕಳಿಸ್ಬೇಕು. ದೇವರ ಒಂದು ಬಾಟಲ್ ರಿಟರ್ನ್ ಬರಂಗಿಲ್ಲ. ದೂತ ಒಂದು ಬಾಟಲ್ ರಿಟರ್ನ್ ಬರಂಗಿಲ್ಲ ಅಷ್ಟೇ. ಹಿಂಗೆ ಹೇಳ್ಬೇಕ್ರಿ ಸರ್. ಏನ್ ಅನ್ಕೊಂಡ್ರಿ? ಏನ್ ತಿಳ್ಕೊಂಡಿದ್ದೀರಿ ಪ್ರಾರ್ಥನೆ ಬಗ್ಗೆ? ಒಂದು ಬಾಟಲ್ ರಿಟರ್ನ್ ಬರಂಗಿಲ್ಲ. ದೇವರ ನಾನು 1000 ಬಾಟ್ಲ್ ಕಳಿಸ್ತಾ ಇದ್ದೀನಿ, 1000 ಬಾಟ್ಲ್ ಡೆಲಿವರಿ ಆಗಿನೇ ಬರ್ಬೇಕಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ 10 ಜನ ಕೆಲಸಕ್ಕೆ ಇಟ್ಕೊಂಡಿದ್ವಿ, ವೆಲ್ಡಿಂಗ್ ಮಾಡುವವರು,
ಫ್ಯಾಬ್ರಿಕೇಶನ್ ಮಾಡೋರು ಪ್ರೇಯರ್ ಮಾಡ್ಬೇಕು. ದೇವರೇ, ಸುಮ್ಮನೆ ಅಲ್ಲಿ ಎಲ್ಲೂ ಉಸಿರು ಬಿಡಕ್ಕೆ ಟೈಮ್ ಇರಬಾರದು, ಕೊಡ್ಬೇಕು. ಆ ಥರ ಕೊಡು, ಆಶೀರ್ವಾದ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ನೀವೇನು ಅನ್ಕೊಳ್ತೀರ ಗೊತ್ತೀರಾ? ನಂಬುವಣಿಗೆಲ್ಲವೂ ಸಾಧ್ಯ. ಒಂದು ತಿಂಗಳ ಹಿಂದೆ ಒಂದು ತಿಂಗಳ ಹಿಂದೆ ಒಂದು ವ್ಯಕ್ತಿ, ನಾನು ಯಾರಂತ ಹೇಳಲ್ಲ, ಒಂದು ವ್ಯಕ್ತಿ 1 ತಿಂಗಳಿಂದ ಪ್ರೇಯರ್ ಮಾಡಿ ಹೋದ್ರಂತ, ದೇವರೇ ನಮ್ಮ ಪಾಸ್ಟರ್ ಕೈಗೆ 100 ಕೋಟಿ ದಶಮಭಾಗ ತಂದು ನಾನು ಕೊಡಬೇಕು, ನೀನನ್ನು ಆಶೀರ್ವಾದ ಮಾಡ್ಬೇಕಂತ ಹೋದ್ರಂತ. ನೀವು ನಂಬ್ತೀರಾ? 1 ತಿಂಗಳಾಗಿಲ್ಲ, 350 ಕೋಟಿಗೆ ಬಿಸ್ನೆಸ್ಗೆ ಅವ್ರಿಗೆ ಅಗ್ರಿಮೆಂಟ್ ಆಗಿದೆ. ನಂಬ್ತೀರಾ ನೀವು? 350 ಕೋಟಿಗೆ ಬಿಸ್ನೆಸ್ ಅಗ್ರಿಮೆಂಟ್ ಆಗಿದೆ. ನೀನು ಎಲ್ಲಿದ್ದಿ? ನೀನು ಬೆಳೆದಿಲ್ಲ ಅಂತಂದ್ರೆ ಅದು ನಿನ್ನ ತಪ್ಪು. ಕರ್ತನೆಯನ್ನು ಸೋತು ಹೋದವನಲ್ಲ, ಕರ್ತನ ಕೈ ಮೊಟ್ಟಿ ಕೈಯಲ್ಲ, ಕೇಳಲಾರದಷ್ಟು ಆತನ ಕಿವಿಡಲ್ಲ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನು ಕಾಣುತ್ತೆ. ಸಾರ್ ಫಸ್ಟ್ ದೇವರಲ್ಲಿ ಬನ್ನಿ ಸರ್. ನೀವು ನಿನ್ನ ಜೀವಿತನ ದೇವರಲ್ಲಿ ತಗೊಂಬನ್ನಿ ಸಾರ್. ಫಸ್ಟ್ ನಿನ್ನ ಮೊಣಕಾಲನ ದೇವರ ಮುಂದೆ ಕಾಣಿಕೆಯಾಗಿ ಮಾಡು. ನಿನ್ನ ಸಮಯವನ್ನು ದೇವರಿಗೆ ಕಾಣಿಕೆಯಾಗಿ ಮಾಡು. ದೇವರ ವಾಕ್ಯವನ್ನು ರಾತ್ರಿ ಹಗಲು ಧ್ಯಾನಿಸುವನಾಗಿ ಬದಲಾಗು. ನೀನು ಇನ್ನು ರೋಗಿಯಾಗಿ ಇದ್ದುಕೊಂಡು ಎಂದಿಚ್ಚು ನಿಕ್ಕவே முடியலையா? ಎದ್ದು ನಿಲ್ಲಕ್ಕೆ ಶಕ್ತಿ ಇಲ್ವಂತ. ಇವನಿಗೆ ಒಲಿಂಪಿಕ್ನಲ್ಲಿ ಗೇಮ್ ಆಡಕ್ಕೆ ಹೋಗ್ಬೇಕಂತ. ಫಸ್ಟ್ ಬದಲಾಗ್ಬಿಡು, ಇಲ್ಲಾಂದ್ರೆ ನಿಜ ಹೇಳ್ತೀನಿ, ನೀನು ಈ ಭೂಮಿಯಲ್ಲಿ ಇರಲ್ಲ. ದೇವ್ರು ನಿನ್ನ ತೆಗೆದಾಕ್ತಾನೆ. ನಾನು ಹೇಳಿದ ಕೋಪದಲ್ಲಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡ. ಕರ್ತನ ಸನ್ನಿಧಿಯಲ್ಲಿ ನಿಂತ್ಕೊಂಡು ಪ್ರವಾದನೆಯಾಗಿ ಹೇಳ್ತಾ ಇದ್ದೀನಿ. ಎದ್ದು ಬಿಡು, ಸಾಕು, ಎದ್ದು ಬಿಡು. ಕರ್ತನು ತನ್ನ ಹೆಸರಿನ ಮಹಿಮೆಯನ್ನ ಮೇಲೆ ತರುವುದಕ್ಕಾಗಿ ಆರಿಸಲ್ಪಟ್ಟಿರುವಂತ ಜನಾಂಗ ಎಂಬುದನ್ನು ನೀವು ಮರೆಯಬೇಡ. ಸಾರ್, ನಿನಗಾಗಿ ನಿನ್ನನ್ನು ಆರಿಸಿಕೊಳ್ಳಿಲ್ಲ, ತನ್ನ ಹೆಸರನ್ನ ಮಹಿಮೆ ಪಡಿಸುವುದಕ್ಕೆ ಒಂದು ಸಾಧನವಾಗಿ ನಿನ್ನನ್ನು ಆರಿಸಿಕೊಂಡಿದ್ದಾನೆ ಅಷ್ಟೇ. ಹಲ್ಲೆಲೂಯಾ. ನೀನು ಹೆಂಗಿರ್ಬೇಕು, ಎಷ್ಟಲ್ಲಿ ಇರಬೇಕು, ಎಷ್ಟು ಕೊಡಬೇಕಂತ ನೀನೆಲ್ಲ ತೀರ್ಮಾನ ಮಾಡುವುದು. ನಿನ್ನನ್ನು ಕರದಾತನ ತೀರ್ಮಾನ ಮಾಡುವ ಆತನಾಗಿರ್ತಾನೆ. ಆಮೇಲೆ ನೀನು ಆರಿಸಲ್ಪಟ್ಟಿರುವುದು ಆತನ ಹೆಸರಿಗೆ ಮಹಿಮೆ ತರುವುದಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ನಾನು ಒಂದು ಚಪ್ಪಲಿ ಸಮೀಪದಲ್ಲಿ ಒಂದು ಬೆಲೆ ಬಾಳುವುಳ್ಳಂಥ ಚಪ್ಪಲಿ ನಾನು ತಗೊಂಬಂದಿದ್ದೆ. ಅಯ್ಯೋ, ಈ ಚಪ್ಪಲಿ ಅಂಗಡಿಲಿ ಅಯ್ಯೋ ಪಾಪ ಅಂತ ಬಿದ್ದಿದಂತ ತಗೊಂಬಂದ. ಇಲ್ಲ, ನನಗೆ ಉಪಯೋಗ ಮಾಡಿಕೊಳ್ಳುವುದಕ್ಕೋಸ್ಕರ. ನಿನ್ನ ಪಾಪದಲ್ಲಿ, ಶಾಪದಲ್ಲಿ, ನರಳಾಟದಲ್ಲಿ ನೀನು ಬಿದ್ದಿದಾಗ ಅಯ್ಯೋ ಪಾಪ ಅಂತ ಕರ್ಕೊಂಬಂದಿಲ್ಲ, ನಿನ್ನನ್ನು ತನ್ನ ಮಹಿಮೆಗೋಸ್ಕರವಾಗಿ ಕರ ತಂದಿರುವ ಆತನಾಗಿದ. ಇಲ್ಲಿ ಯಾರು ಅಯ್ಯೋ ಪಾಪ ಅಂತ ರಕ್ಷಣೆ ಹೊಂದಿದವರಲ್ಲ. ಈ ಅಯ್ಯೋ ಪಾಪ ಯಾರು ಗೊತ್ತಾ? ಬಂದು ಸ್ವಸ್ಥತೆ ಹೊಂದ್ಕೊಂಡು ಓಡೋದ್ರು ನೋಡ್ರಿ, ಇವರೇ ಅಯ್ಯೋ ಪಾಪ. ಆದರೆ ಇಲ್ಲಿ ನೆಲೆಯಾದವರು, ತೊಟ್ಟಿಯಲ್ಲಿ ಮುಳುಗಿದವರು, ಪಂಕ್ತಿಯಲ್ಲಿ ಬಾಯಿಡುವವರು ಅಯ್ಯೋ ಪಾಪವಾಗಿರುವುದಕ್ಕೋಸ್ಕರ ಆರಿಸಲ್ಪಟ್ಟವರಲ್ಲ. ದೇವರ ನಾಮದ ಮಹಿಮೆಯನ್ನು ಭೂಮಿಗೆ ನಿಮ್ಮ ನನ್ನ ಮೂಲಕವಾಗಿ ತಿಳಿಸುವುದಕ್ಕೋಸ್ಕರವಾಗಿ ಆರಿಸಲ್ಪಟ್ಟವರು.